ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಭರತ್ ಗೌಡ ಕ್ಲಾಸಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ನಾವು ಈ ಒಂದು ವಿಡಿಯೋದಲ್ಲಿ ಏನ್ ಮಾಡ್ತಾ ಇದೀವಿ ಅಂತಂದ್ರೆ, ಇನ್ನ ಉಳಿದಿರುವಂತಹ ಪ್ರಶ್ನೆಗಳು ಯಾವ್ದ್ರಲ್ಲಿ KA ನಡೆಸಿದಂತಹ SDA ಕ್ವೆಶನ್ ಪೇಪರ್ ನಲ್ಲಿ ಇನ್ನ ಉಳಿದಿರುವಂತಹ ಪ್ರಶ್ನೆಗಳನ್ನ ಅನಲೈಸ್ ಮಾಡೋಣ. ಯಾವ್ಯಾವ ಟಾಪಿಕ್ ಇಂದ ಯಾವ್ಯಾವ ಪ್ರಶ್ನೆಗಳು ಬಂದಿತ್ತು ಅನ್ನುವಂಥದ್ದನ್ನ ನಾವು ನೋಡ್ಕೊಂತ ಹೋಗೋಣ. ಸೊ ಹಾಗೆ ನಾನು ಆಲ್ರೆಡಿ ಹೇಳ್ದಾಗೆ ಈ ಒಂದು ಕೋರ್ಸ್ ಇಟ್ ಈಸ್ ರನ್ನಿಂಗ್ ವೆರಿ ನೈಸ್ಲಿ. ಸೊ ನಿನ್ನೆಯಿಂದ ಈ ಒಂದು ಕ್ಲಾಸ್ ಸ್ಟಾರ್ಟ್ ಆಗಿದೆ. ಸೊ ನಿಮ್ಗೇನಾದ್ರೂ ಆಸಕ್ತಿ ಇದ್ರೆ ಈ ಒಂದು ಗ್ರಾಮರ್ ಕೋರ್ಸ್ ಅನ್ನ ತಗೋಬೇಕು ಅಂತ ಕೇವಲ 149 rupees ಇರುತ್ತೆ. ಸೊ ಇಲ್ಲಿ ಕಾಣ್ತಾ ಇರುವಂತಹ ಕಾಂಟ್ಯಾಕ್ಟ್ ನಂಬರ್ಸ್ಗೆ ನೀವು ಕಾಲ್ ಮಾಡಬಹುದು. 9742610526, 8197018701, 8884818983 ಈ ನಂಬರ್ಸ್ ಗಳಿಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಸೊ ಕ್ಲಾಸಸ್ ರೆಕಾರ್ಡೆಡ್ ಕ್ಲಾಸಸ್ ಇರುತ್ತೆ. ಇದರ ಕ್ಲಾಸ್ಗಳ PDF ಗಳು ಕೂಡ ನಿಮ್ಗೆ ಸಿಗುತ್ತೆ. ಹಾಗೆ ಕಂಪ್ಲೀಟ್ ಸಿಲೆಬಸ್ ಅನ್ನ ಈ ಒಂದು ಕೋರ್ಸ್ ನಲ್ಲಿ ಕಂಪ್ಲೀಟ್ ಆಗಿ ನಾನೇ ಹೇಳ್ಕೊಡ್ತಾ ಇದ್ದೀನಿ. ಓಕೆ, ಸೊ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆಯಲ್ಲಿ ನೋಡಿದ್ರೆ 57ನೇ ಪ್ರಶ್ನೆಯಿಂದ ನಾವು ಇವತ್ತು ಸಾಲ್ವ್ ಮಾಡ್ತಾ ಇದೀವಿ. ಫಿಲ್ ಇನ್ ದ ಬ್ಲಾಂಕ್ ವಿತ್ ಸೂಟಬಲ್ ಆರ್ಟಿಕಲ್. ಸೊ ಇದು 57ನೇ ಪ್ರಶ್ನೆ. ಅಂದ್ರೆ ಇವತ್ತು ಹೆಚ್ಚು ಕಮ್ಮಿ 14 ಪ್ರಶ್ನೆಗಳಿದಾವೆ. ಸೊ ಇವತ್ತು ಸಾಲ್ವ್ ಮಾಡೋದಕ್ಕೆ 14 ಪ್ರಶ್ನೆಗಳಿದಾವೆ. ಹಾಗಾದ್ರೆ ತಡ ಮಾಡೋದ್ ಬೇಡ, ಬೇಗ ಮಾಡ್ಕೊತಾ ಹೋಗೋಣ. ಓಕೆ, ಸೊ ಇಲ್ಲಿ ಕೇಳ್ತಾ ಇರುವಂತದ್ದು ಸೂಟಬಲ್ ಆರ್ಟಿಕಲ್. ಸೊ ಆರ್ಟಿಕಲ್ಸ್ ಮೇಲೆ ಬಂದಿರುವಂತಹ ಒಂದು ಪ್ರಶ್ನೆ. ಆರ್ಟಿಕಲ್ಸ್ ನಲ್ಲಿ ಇದೇ ಕ್ಲಾಸ್ ನಲ್ಲಿ 3 ಪ್ರಶ್ನೆಗಳು ಬಂದಿದಾವೆ. ಅಂದ್ರೆ ಒಂದೇ ಕ್ವೆಶನ್ ಪೇಪರು, KA SDA ಕ್ವೆಶನ್ ಪೇಪರ್. ಹಾಗಾದ್ರೆ ಯಾವಾಗ ಸರ್ ಮಾಡಿದ್ದು ಅಂತ ಅಂದ್ರೆ ಜನವರಿ 2026 ನಡೆಸಿದಂತಹ ಕ್ವೆಶನ್ ಪೇಪರ್ ಇದು. ಸೊ ಈ ಒಂದು ಕ್ವೆಶನ್ ಪೇಪರ್ ಅಲ್ಲಿ ಆರ್ಟಿಕಲ್ಸ್ ಇಂದ 3 ಪ್ರಶ್ನೆಗಳು ಬಂದಿದ್ದಾವೆ. ಸೊ ಡೋಂಟ್ ಯು ಥಿಂಕ್ ಇಟ್ ಈಸ್ ಅನ್ HYT ಹೈ ಯೀಲ್ಡಿಂಗ್ ಟಾಪಿಕ್ ಆರ್ಟಿಕಲ್ಸ್ ಅನ್ನುವಂಥದ್ದು. ಸೊ ಆರ್ಟಿಕಲ್ಸ್ ಅನ್ನ ಎಷ್ಟು ವಿಧವಾದ ಆರ್ಟಿಕಲ್ಸ್ ಇದಾವೆ? 2 ರೀತಿಯಾದಂತಹ ಆರ್ಟಿಕಲ್ಸ್ ಇದಾವೆ. ಒಂದು ಡೆಫಿನೆಟ್ ಆರ್ಟಿಕಲ್ಸ್ ಅಂತ ಕರಿತೀವಿ, ಇನ್ನೊಂದು ಇನ್ಡೆಫಿನೆಟ್ ಆರ್ಟಿಕಲ್ಸ್ ಅಂತ ಕರಿತೀವಿ. ಡೆಫಿನೆಟ್ ಆರ್ಟಿಕಲ್ಸ್ ಅಲ್ಲಿ ದ ಅನ್ನುವಂತಹ ಆರ್ಟಿಕಲ್ ಅನ್ನ ನಾವು ನೋಡ್ಬೋದು. ಇನ್ಡೆಫಿನೆಟ್ ಆರ್ಟಿಕಲ್ ಅಲ್ಲಿ ಎ ಮತ್ತು ಆನ್ ಅನ್ನುವಂತಹ ಆರ್ಟಿಕಲ್ ಗಳನ್ನ ನಾವು ನೋಡ್ಬೋದು. ಹಾಗಾದ್ರೆ ಎ ಆರ್ಟಿಕಲ್ ನ ಎಲ್ಲಿ ಯೂಸ್ ಮಾಡ್ತೀವಿ, ಆನ್ ಅನ್ನುವಂತಹ ಆರ್ಟಿಕಲ್ ನ ಎಲ್ಲಿ ಯೂಸ್ ಮಾಡ್ತೀವಿ ಅಂತ ಅಂದ್ರೆ, ಯಾವ ಒಂದು ಕ್ರೈಟೀರಿಯಾದ ಮೇಲೆ ಎ ಮತ್ತು ಆನ್ ಅನ್ನ ಚೂಸ್ ಮಾಡ್ತೀವಿ ಅಂತಂದ್ರೆ ಪ್ರೊನೌನ್ಸಿಯೇಷನ್ ಅನ್ನ ಮೇಲೆ. ಓಕೆ, ಸೊ ಆಸ್ ಅಂಡ್ ವೆನ್ ಕ್ವೆಶನ್ ಕಮ್ಸ್ ನೋಡ್ಕೊಂತ ಹೋಗೋಣ. ಇದರಲ್ಲಿ ಈ ಒಂದು ಸ್ಥಳದಲ್ಲಿ ಯಾವ ಆರ್ಟಿಕಲ್ ಬರಬೇಕು ಅಂತ ಕೇಳಿದ್ದಾರೆ. ಎ ಕೊಟ್ಟಿದ್ದಾರೆ, ಆನ್ ಕೊಟ್ಟಿದ್ದಾರೆ, ದ ಕೊಟ್ಟಿದ್ದಾರೆ, ಯಾವುದೇ ಆರ್ಟಿಕಲ್ ಬರಲ್ಲ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಆಗುತ್ತೆ. ಯಾಕೆ 4ನೇದು ಸರಿಯಾದ ಉತ್ತರ ಅಂತಂದ್ರೆ, ಈ ರಗ್ಬಿ ಅನ್ನುವಂಥದ್ದು ಸ್ಪೋರ್ಟ್. ಸೊ ಯಾವಾಗೆಲ್ಲ ನಾವು ಸ್ಪೋರ್ಟ್ಸ್ ಗಳ ಹೆಸರನ್ನ ಹೇಳ್ತೀವಿ ಅಲ್ಲೆಲ್ಲ ನಾವು ಯಾವುದೇ ಆರ್ಟಿಕಲ್ ಅನ್ನ ಬಳಸೋದಿಲ್ಲ. ಫಾರ್ ಎಕ್ಸಾಂಪಲ್, ಐ ಪ್ಲೇ ಕ್ರಿಕೆಟ್, ಐ ವಾಚ್ ಕ್ರಿಕೆಟ್, ಐ ವಾಚ್ ದ ಕ್ರಿಕೆಟ್ ಅಂತ ಬಳಸಲ್ಲ, ಐ ವಾಚ್ ಎ ಕ್ರಿಕೆಟ್ ಅಂತ ಬಳಸಲ್ಲ. ಸೊ ಯಾವಾಗೆಲ್ಲ ನಾವು ಸ್ಪೋರ್ಟ್ಸ್ ಗಳ ಹೆಸರನ್ನ ಹೇಳ್ತೀವಿ ಅಲ್ಲಿ ಆ ಸ್ಪೋರ್ಟ್ ನ ಮುಂದೆ ಯಾವುದೇ ಆರ್ಟಿಕಲ್ ಅನ್ನ ಬಳಸೋದಿಲ್ಲ. ಹಾಗಾದ್ರೆ ನಿಮ್ಗೆ ಈ ಒಂದು ಪ್ರಶ್ನೆಯಲ್ಲಿ ಗೊತ್ತಾಗಿರುವಂತಹ ಒಂದು ಅಂಶ ಏನಪ್ಪಾ ಅಂತಂದ್ರೆ, ಸೊ ಯಾವುದೇ ಸ್ಪೋರ್ಟ್ ನ ಮುಂದೆ ಅಂದ್ರೆ ಕ್ರೀಡೆಯ ಮುಂದೆ ಯಾವುದೇ ಆರ್ಟಿಕಲ್ ಅನ್ನ ಬಳಸಲ್ಲ. ಹಾಗಾದ್ರೆ ಇನ್ನ ಎಲ್ಲೆಲ್ಲಿ ಬಳಸಲ್ಲ ಸರ್ ಆರ್ಟಿಕಲ್ಸ್ ನ ಅಂತಂದ್ರೆ, 2ನೇದಾಗಿ ಯಾವ್ದಾದ್ರು ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಇದ್ರೆ, ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಅಂದ್ರೆ ವಾದ್ಯಗಳು ಇದ್ದಾಗ, ಐ ಪ್ಲೇ ಫ್ಲೂಟ್, ಮೈ ಸಿಸ್ಟರ್ ಪ್ಲೇಸ್ ವೈಲಿನ್. ಸೊ ಸಂಗೀತ ವಾದ್ಯಗಳು ಬಂದಾಗ ಅಲ್ಲೂ ಕೂಡ ನಾವು ಯಾವುದೇ ರೀತಿಯಾದಂತಹ ಆರ್ಟಿಕಲ್ ಅನ್ನ ಬಳಸೋದಿಲ್ಲ. ಇದಾದ ನಂತರ ಒಂದು ವೇಳೆ ಲ್ಯಾಂಗ್ವೇಜಸ್ ಗಳನ್ನ ಕನ್ನಡ, ಇಂಗ್ಲಿಷ್, ಹಿಂದಿ, ತೆಲುಗು, ಮಲಯಾಳಂ, ಸೊ ಇಂತಹ ಭಾಷೆಗಳ ಮುಂದೆ ಕೂಡ ಯಾವುದೇ ಆರ್ಟಿಕಲ್ ಅನ್ನ ಬಳಸೋದಿಲ್ಲ. ಓಕೆ, ಸೊ ಇಷ್ಟು ಕೇಸ್ಗಳಲ್ಲಿ ಯಾವುದೇ ಆರ್ಟಿಕಲ್ ಗಳನ್ನ ಬಳಸಲ್ಲ. ಇನ್ನ 1-2 ಕೇಸಸ್ ಇದಾವೆ ಎಲ್ಲಿ ಆರ್ಟಿಕಲ್ ಅನ್ನ ಬಳಸಲ್ಲ ಅಂತ. ಸೊ ಯಾವಾಗ ನಮ್ಗೆ ಕ್ವೆಶನ್ ಬರುತ್ತೆ ಆವಾಗ ನಿಮ್ಗೆ ಆ ಒಂದು ಅಂಶವನ್ನು ಕೂಡ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ,
ಫೈಂಡ್ ದಿ ಕರೆಕ್ಟ್ ಫಾರ್ಮ್ ಆಫ್ ವರ್ಡ್ ಟು ಯೂಸ್ ಇನ್ ದ ಸೆಂಟೆನ್ಸಸ್. ಸೊ ಇಲ್ಲಿ ಯಾವ ಪದವನ್ನ ಸರಿಯಾದ ರೂಪದಲ್ಲಿ ಕೊಟ್ಟಿದ್ದಾರೆ ಈ ಎರಡು ಬಿಟ್ಟ ಸ್ಥಳದಲ್ಲಿ ತುಂಬದಕ್ಕೆ ಅಂತ ಕೇಳಿದ್ದಾರೆ. ಇಲ್ಲಿ ಕೊಟ್ಟಿರುವಂತಹ ಪದ ಕರೆಕ್ಟ್, ಕರೆಕ್ಟ್ಲಿ. ಸೊ ಕರೆಕ್ಟ್ಲಿ ಮತ್ತು ಕರೆಕ್ಟ್. ಸೊ ಇವೆರಡು ಪದಗಳು ಎಲ್ಲೆಲ್ಲಿ ನಾವು ಯೂಸ್ ಮಾಡ್ತೀವಿ ಅಂತ ಕೇಳಿದ್ದಾರೆ. ಸೊ ಬೇಸಿಕ್ ಆಗಿ ನಿಮ್ಗೆ ಹೇಳೋದಾದ್ರೆ ಇದು ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ಕೇಳಿರುವಂತಹ ಪ್ರಶ್ನೆ. ವೆರಿ ಬೇಸಿಕ್ ಚಾಪ್ಟರ್, ಪಾರ್ಟ್ಸ್ ಆಫ್ ಸ್ಪೀಚ್. ಸೊ ಪಾರ್ಟ್ಸ್ ಆಫ್ ಸ್ಪೀಚ್ ನಲ್ಲಿ ಕೇಳಿರುವಂತಹ ಪ್ರಶ್ನೆ, ಈ ಒಂದು ಪ್ರಶ್ನೆ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಬಂದಿರುವಂತದ್ದು. ಸೊ ಒಂದು ಮೂಲ ರೂಪಕ್ಕೆ, ಒಂದು ಪದದ ಮೂಲ ರೂಪ ಯಾವುದು? ಕರೆಕ್ಟ್ ಅನ್ನುವಂಥದ್ದು. ಇದರಲ್ಲಿ ಕರೆಕ್ಟ್ ಅನ್ನುವಂಥದ್ದು. ಸೊ ಕರೆಕ್ಟ್ ಅನ್ನುವಂಥದ್ದು ಏನಾಗುತ್ತೆ? ಕರೆಕ್ಟ್. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿರುವಂತದ್ದು ಡಿಸಿಷನ್. ಸೊ ಕರೆಕ್ಟ್ ಡಿಸಿಷನ್ ಅಂತ ಬಳಸ್ತೀವಿ ನಾವು ಇಲ್ಲಿ. ಸೊ ಕರೆಕ್ಟ್ ಡಿಸಿಷನ್ ಅಂತ ಯಾಕೆ ಬಳಸ್ತೀವಿ ಇಲ್ಲಿ? ಸೊ ಡಿಸಿಷನ್ ಅನ್ನುವಂಥದ್ದು ನೌನು, ಅಂದ್ರೆ ನಾಮಪದ. ಸೊ ಡಿಸಿಷನ್ ಅನ್ನುವಂಥದ್ದು ನೌನು. ಹಾಗಾಗಿ ಕರೆಕ್ಟ್ ಅನ್ನುವಂಥದ್ದು ಏನಾಗುತ್ತೆ? ನೌನನ್ನ ಡಿಫೈನ್ ಮಾಡ್ತಾ ಇರುವಂತದ್ದು, ನೌನನ್ನ ವರ್ಣನೆ ಮಾಡ್ತಾ ಇರುವಂತದ್ದು. ಎಂತ ಡಿಸಿಷನ್? ಒಳ್ಳೆಯ ನಿರ್ಧಾರ. ಸೊ ಒಳ್ಳೆಯ ಅನ್ನುವಂಥದ್ದು ಏನಾಗುತ್ತೆ? ಅಡ್ಜೆಕ್ಟಿವ್ ಆಗತ್ತೆ. ಹಾಗಾಗಿ ಈ ಕರೆಕ್ಟ್ ಅನ್ನುವಂಥದ್ದು ಅಡ್ಜೆಕ್ಟಿವ್ ನ ನಾಮಪದದ ಮುಂದೆ ಬಳಸಬೇಕಾಗತ್ತೆ. ಸೊ ಕರೆಕ್ಟ್ ಆನ್ಸರ್, ಕರೆಕ್ಟ್ ಸ್ಟೆಪ್, ಕರೆಕ್ಟ್ ಡಿಸಿಷನ್, ಕರೆಕ್ಟ್ ಜಡ್ಜ್ಮೆಂಟ್. ಸೊ ಇಲ್ಲಿ ಡಿಸಿಷನ್ ಆಯ್ತು, ಸ್ಟೆಪ್ ಆಯ್ತು, ಜಡ್ಜ್ಮೆಂಟ್ ಆಯ್ತು, ಇವೆಲ್ಲ ನೌನ್ಗಳು. ಸೊ ಈ ನೌನ್ನ ಮುಂದೆ ಬಳಸುವಂತದ್ದು ಅಡ್ಜೆಕ್ಟಿವ್ ಆಗುತ್ತೆ. ಸೊ ಅಡ್ಜೆಕ್ಟಿವ್ ಅನ್ನ ಕರೆಕ್ಟ್, ಅಡ್ಜೆಕ್ಟಿವ್ ನ ರೂಪ ಯಾವುದು? ಕರೆಕ್ಟ್. ಹಾಗಾಗಿ ಡಿಸಿಷನ್ ನ ಮುಂದೆ ಯಾವ್ದು ಬರುತ್ತೆ? ಕರೆಕ್ಟ್ ಅನ್ನುವಂತಹ ಪದ ಬರುತ್ತೆ. ಹಾಗಾದ್ರೆ ಇಲ್ಲೇನ್ ಬರ್ಬೇಕು ಸರ್ ಅಂತ ಕೇಳಿದ್ರೆ ಇಲ್ಲಿ ಕರೆಕ್ಟ್ಲಿ ಬರ್ಬೇಕು. ಯಾಕೆ ಕರೆಕ್ಟ್ಲಿ ಬರ್ಬೇಕು ಸರ್ ಅಂತಂದ್ರೆ ಈ ಕರೆಕ್ಟ್ಲಿ ಅನ್ನುವಂಥದ್ದು ಯಾವ ಪಾರ್ಟ್ ಆಫ್ ಸ್ಪೀಚ್ ಆಗುತ್ತೆ? ಸೊ ಇಲ್ಲಿ ನೋಡಿ, ಈ ಎಕ್ಸ್ಪ್ಲೇನ್ ದ ಕಾನ್ಸೆಪ್ಟ್ಸ್ ಕರೆಕ್ಟ್ಲಿ ಅಂದ್ರೆ ಇಲ್ಲಿ ಎಕ್ಸ್ಪ್ಲೇನ್ಡ್ ಅನ್ನುವಂಥದ್ದು ವರ್ಬ್ ಆಗ್ತಾ ಇದೆ, ಅಂದ್ರೆ ಕ್ರಿಯಾಪದ, ಕ್ರಿಯೆಯನ್ನ ತೋರಿಸ್ತಾ ಇದೆ. ಯಾವ ಕ್ರಿಯೆ? ಎಕ್ಸ್ಪ್ಲೇನ್ ಮಾಡ್ತಾ ಇರುವಂತಹ ಕ್ರಿಯೆ. ಸೊ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇರುವಂತಹ ಕ್ರಿಯೆ ಬಂದಾಗ ಯಾವ ರೀತಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾನೆ ಸರ್ ಅವರು? ಯಾವ ರೀತಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ? ಸರಿಯಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಸೊ ಎಕ್ಸ್ಪ್ಲೇನ್ ಅನ್ನುವಂಥದ್ದು ವರ್ಬು. ಈ ವರ್ಬ್ ಅನ್ನ ವರ್ಣನೆ ಮಾಡ್ತಾ ಇರುವಂತದ್ದು ಕರೆಕ್ಟ್ಲಿ. ಹಾಗಾದ್ರೆ ಕರೆಕ್ಟ್ಲಿ ಏನಾಗುತ್ತೆ? ಅಡ್ವರ್ಬ್ ಆಗುತ್ತೆ. ಇಲ್ಲಿ ಎಕ್ಸ್ಪ್ಲೇನ್ಡ್ ವರ್ಬ್ ಆಗಿರೋದ್ರಿಂದ ನಾವಿಲ್ಲಿ ಅಡ್ವರ್ಬ್ ಅನ್ನ ಬಳಸಬೇಕಾಗತ್ತೆ. ಇಲ್ಲಿ ಕೊಟ್ಟಿರುವಂತಹ ಎರಡು ಪದದಲ್ಲಿ ಅಡ್ವರ್ಬ್ ಯಾವುದು? ಕರೆಕ್ಟ್ಲಿ ಅನ್ನುವಂಥದ್ದು. ಎಸ್, ಕರೆಕ್ಟ್ಲಿ ಅನ್ನುವಂಥದ್ದು. ಹಾಗಾಗಿ ಮೊದಲನೇ ಡ್ಯಾಶ್ ಅಲ್ಲಿ ಕರೆಕ್ಟ್ಲಿ ಬರಬೇಕು, ಎರಡನೇ ಡ್ಯಾಶ್ ಅಲ್ಲಿ ಕರೆಕ್ಟ್ ಬರಬೇಕು. ಯಾವುದು ಕರೆಕ್ಟ್ ಆನ್ಸರ್? ಇದರಲ್ಲಿ ಆಪ್ಷನ್ 2 ನಿಮ್ಮ ಸರಿಯಾದ ಉತ್ತರ ಆಗುತ್ತೆ. ಮುಂದಿನ ಪ್ರಶ್ನೆ ಹೋಗೋಣ. ಸೊ ಮುಂದಿನ ಪ್ರಶ್ನೆ ನೋಡೋದಾದ್ರೆ, ಚೂಸ್ ದಿ ಡಿಮಿನಿಟಿವ್ ಆಫ್ ದಿ ಫಾಲೋಯಿಂಗ್ ಫ್ರಮ್ ದಿ ಆಲ್ಟರ್ನೇಟಿವ್ಸ್ ಗಿವನ್. ಅಂದ್ರೆ ಡಿಮಿನಿಟಿವ್ಸ್ ಅಂದ್ರೆ ಏನು? ಫಸ್ಟ್ ಆಫ್ ಆಲ್, ಸೊ ಡಿಮಿನಿಟಿವ್ಸ್ ಅಂತ ಅಂದ್ರೆ ಒಂದು ದೊಡ್ಡದಾದ ಪದ, ಚಿಕ್ಕದಾದ ಪದ, ಇದನ್ನ ನಾವು ಡಿಮಿನಿಟಿವ್ಸ್ ಅಂತ ಕರಿತೀವಿ. ಸೊ ದೊಡ್ಡದು, ಚಿಕ್ಕದು. ಅಥವಾ ಇನ್ನೊಂದು ಅರ್ಥ ಡಿಮಿನಿಟಿವ್ಸ್ಗೆ ತುಂಬಾ ಹತ್ತಿರವಾದದ್ದು ಅಂತ. ಫಾರ್ ಎಕ್ಸಾಂಪಲ್ ಡಿಯರ್, ಡಾರ್ಲಿಂಗ್, ಇದನ್ನು ಕೂಡ ನಾವು ಡಿಮಿನಿಟಿವ್ಸ್ ಅಂತೀವಿ. ಇನ್ನೊಂದು ಅರ್ಥ ಡಿಮಿನಿಟಿವ್ಸ್ಗೆ ದೊಡ್ಡದು ಮತ್ತು ಚಿಕ್ಕದು. ಸೊ ಇಲ್ಲಿ ಏನಂತ ಕೊಟ್ಟಿದ್ದಾರೆ? ಕ್ಯಾಟ್ ನ ಡಿಮಿನಿಟಿವ್ ಏನು? ಕಿಟನ್. ದೊಡ್ಡ ಕ್ಯಾಟ್ಗೆ, ದೊಡ್ಡ ಬೆಕ್ಗೆ ಕ್ಯಾಟ್ ಅಂತೀವಿ. ಆ ಕ್ಯಾಟ್ ನ ಮರಿಗೆ ನಾವು ಕಿಟನ್ ಅಂತೀವಿ. ಓಕೆ, ದೊಡ್ಡ ಬೆಕ್ಗೆ ಕ್ಯಾಟ್ ಅಂತೀವಿ, ಚಿಕ್ಕ ಕ್ಯಾಟ್ಗೆ, ಆ ಕ್ಯಾಟ್ ನ ಮರಿಗೆ ಏನಂತೀವಿ? ಕಿಟನ್ ಅಂತೀವಿ. ಅದೇ ರೀತಿ ದೊಡ್ಡದಾದ ಲೀಫ್, ಎಲೆ, ಕನ್ನಡದಲ್ಲಿ ಎಲೆಗೆ ಚಿಗುರು ಅಂತೀವಲ್ವಾ? ಚಿಗುರು ಅಂತೀವಿ ನಾವು. ಅದೇ ರೀತಿ ಇಂಗ್ಲಿಷ್ ನಲ್ಲಿ ಲೀಫ್ಲೆಟ್ ಅಂತ ಕರೀತಾರೆ. ಏನಂತ ಕರೀತಾರೆ? ಲೀಫ್ಲೆಟ್. ಸೊ ಹಾಗಾಗಿ ಆಪ್ಷನ್ 3 ನಿಮ್ಮ ಸರಿಯಾದ ಉತ್ತರ.
ಇದೇ ರೀತಿ ಇನ್ನೊಂದ್ ಸ್ವಲ್ಪ ಎಕ್ಸಾಂಪಲ್ ಕೊಡಿ ಸರ್ ಡಿಮ್ಯುನಿಟಿವ್ಸ್ಗೆ ಅಂತ ಅಂದ್ರೆ ಲಯನ್, ಕಬ್. ಲಯನ್ನಿನ ಮರಿಗೆ ಏನಂತಾರೆ? ಕಬ್ ಅಂತ ಕರೀತಾರೆ. ಬೇರ್ಗೆ ಕರಡಿ, ಕರಡಿ ಮರಿಗೂ ಕೂಡ ಕಬ್ ಅಂತಾನೆ ಕರೀತಾರೆ. ಓಕೆ, ಅದಾದ್ಮೇಲೆ ಪಿಗ್, ಹಂದಿ ಮರಿಗೆ ಏನಂತ ಕರೀತಾರೆ? ಪಿಗ್ಲೆಟ್ ಅಂತ ಕರೀತಾರೆ. ಓಕೆ, ಸೊ ಹಂದಿ ಮರಿಗೆ ಪಿಗ್ಲೆಟ್ ಅಂತ ಕರೀತಾರೆ. ಈ ನಡುವೆ ಏನ್ ಮಾಡ್ತಾ ಇದಾರೆ? ತುಂಬಾ ಚೆನ್ನಾಗಿ ಅಂದ್ರೆ ತುಂಬಾ ಹತ್ತಿರವಾದಂತಹ ಫ್ರೆಂಡ್ಸ್ಗೂ ಹಂದಿ ಮರಿ ಅಂತ ಕರೀತಾರೆ. ಬಟ್ ಹಂದಿ ಮರಿಗೆ ಆಕ್ಚುಲಿಗೆ ಪಿಗ್ಲೆಟ್ ಅಂತಾನೆ ಕರಿಬೇಕು ಇಂಗ್ಲಿಷ್ ನಲ್ಲಿ. ಆಯ್ತಾ? ಪಿಗ್ನ ಮರಿ, ಹಂದಿಯ ಮರಿಯನ್ನ ನಾವು ಪಿಗ್ಲೆಟ್ ಅಂತ ಕರಿತೀವಿ. ಓಕೆ, ದೀಸ್ ಆರ್ ಸಮ್ ಮೋರ್ ಎಕ್ಸಾಂಪಲ್ಸ್ ಫಾರ್ ಡಿಮ್ಯುನಿಟಿವ್ಸ್. ಸೊ ಡಿಮ್ಯುನಿಟಿವ್ಸ್ ಅಂತ ಅಂದ್ರೆ ಏನು? ಚಿಕ್ಕದಾದಂಥದ್ದು, ಸಮಥಿಂಗ್ ವಿಚ್ ಇಸ್ ಸ್ಮಾಲರ್ ದನ್ ದ ರೂಟ್ ವರ್ಡ್. ಸೊ ಒಂದು ರೂಟ್ ವರ್ಡ್ ಅನ್ನ ಕೊಡ್ತಾರೆ, ಆ ರೂಟ್ ವರ್ಡ್ ಗಿಂತ ಚಿಕ್ಕದಾದಂತಹ ಒಂದು ವಸ್ತುವನ್ನ ನಾವು ಡಿಮ್ಯುನಿಟಿವ್ಸ್ ಅಂತ ಕರಿತೀವಿ. ಹಾಗಾದ್ರೆ ಕ್ಯಾಟ್, ದೊಡ್ಡ ಕ್ಯಾಟ್, ಚಿಕ್ಕ ಕ್ಯಾಟ್ಗೆ ಕಿಟನ್ ಅಂತೀವಿ. ಲೀಫ್, ಎಲೆ, ಚಿಗುರುಗೆ ನಾವೇನಂತೀವಿ ಇಂಗ್ಲಿಷ್ ನಲ್ಲಿ? ಲೀಫ್ಲೆಟ್ ಅಂತ ಕರಿತೀವಿ. ಸಿಂಪಲ್. ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆಯನ್ನ ನೋಡಿ. ಚೂಸ್ ದಿ ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್. ಸೊ ವೊಕ್ಯಾಬ್ಯುಲರಿಗೆ ಸಂಬಂಧಪಟ್ಟಿರುವಂತದ್ದು ಸ್ಪೆಲ್ಲಿಂಗ್ ಚೆಕ್ ನ ಮೇಲೆ ಕೇಳ್ತಾ ಇದ್ದಾರೆ ಪ್ರಶ್ನೆಯನ್ನ. ಸೊ ಇಲ್ಲಿ ಸ್ಪೆಲ್ಲಿಂಗ್ ಚೆಕ್ ಅನ್ನ ಕೇಳ್ತಾ ಇದ್ದಾರೆ. ದಿ ಎಕ್ಸಾರ್ಬಿಟೆಂಟ್ ಕಾಸ್ಟ್ ಆಫ್ ಬಿವರೇಜಸ್ ಇನ್ ದ ಏರ್ಪೋರ್ಟ್ ಈಸ್ ಡ್ಯಾಶ್. ಹಾಗೆ ಇನ್ನೊಂದು ವೊಕ್ಯಾಬ್ಯುಲರಿ ವರ್ಡ್ ಇದೆ, ಎಕ್ಸಾರ್ಬಿಟೆಂಟ್ ಅಂತ. ಸೊ ನೀವು ಕಮೆಂಟ್ ಮಾಡಿ, ಎಕ್ಸಾರ್ಬಿಟೆಂಟ್ ಅಂದ್ರೆ ಏನು? ಕಮೆಂಟ್ ಮಾಡಿ ಬೇಗ. ಏನು ಎಕ್ಸಾರ್ಬಿಟೆಂಟ್ ಅಂದ್ರೆ? ತುಂಬಾ ವಿಪರೀತ, ಹೈ ಕಾಸ್ಟ್. ಸರ್, ಹೈ ಕಾಸ್ಟ್ ಅಂತೀವಿ. ಇವಾಗ ನೋಡ್ರಪ್ಪ, ಒಂದು ಪೆಪ್ಸಿಯ ಬೆಲೆ 20 ರೂಪಾಯಿ ಇರುತ್ತಾ ನಾರ್ಮಲ್ ಅಂಗಡಿಗಳಲ್ಲಿ? ಇದೇ 20 ರೂಪಾಯಿದು 50 ರೂಪಾಯಿಗೆ ಕೊಟ್ರೆ ಅದು ಹೈ ಕಾಸ್ಟ್. ಈ 20 ರೂಪಾಯಿ ಇರೋ ಪೆಪ್ಸಿನ 200 ರೂಪಾಯಿಗೆ ಕೊಟ್ರೆ ಇದನ್ನೇನಂತೀವಿ? ಎಕ್ಸಾರ್ಬಿಟೆಂಟ್ ಕಾಸ್ಟ್ ಅಂತೀವಿ. ಅಂದ್ರೆ ತುಂಬಾ ಜಾಸ್ತಿ ಆಗಿರುವಂತದ್ದು, ಅದಕ್ಕೆ ನಾವು ಎಕ್ಸಾರ್ಬಿಟೆಂಟ್ ಅಂತ ಕರಿತೀವಿ. ಓಕೆ, ಸೊ ಇದು ನಿಮ್ಮ ಟೇಬಲ್ಗೆ ಹೋಗ್ಬೇಕು. ನಿಮ್ಮ ನೋಟ್ಸ್ ನಲ್ಲಿ ಆ ಒಂದು ಟೇಬಲ್ ಏನ್ ಹೇಳಿದ್ದೆ ನಾನು, ವೊಕ್ಯಾಬ್ಯುಲರಿ ಟೇಬಲ್, ವರ್ಡ್, ಪದ, ಮೀನಿಂಗ್, ಸಿನಾನಿಮ್, ಆಂಟೋನಿಮ್. ಸೊ ಆ ಒಂದು ಟೇಬಲ್ಗೆ ಈ ಒಂದು ವರ್ಡ್ ಹೋಗ್ಬೇಕಾಯ್ತಾ? ಬಿಕಾಸ್ PYQ ಇಂಪಾರ್ಟೆಂಟ್. ಇದು PYQ ಅಲ್ಲಿ ಪ್ರತಿಯೊಂದು ವರ್ಡ್ ಸಹ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಎಕ್ಸಾರ್ಬಿಟೆಂಟ್ ಅನ್ನುವಂಥದ್ದು ನೆಕ್ಸ್ಟ್ ಬರುವಂತಹ ಎಕ್ಸಾಮ್ಸ್ ನಲ್ಲಿ ಒಂದು ಕ್ವೆಶನ್ ಆಗಿ ಬರ್ಬೋದು. ಓಕೆ, ಸೊ ಇಲ್ಲಿ ದ ಎಕ್ಸಾರ್ಬಿಟೆಂಟ್ ಕಾಸ್ಟ್ ಆಫ್ ಬೆವರೇಜಸ್ ಅಂದ್ರೆ ಏನು? ಕುಡಿಯುವಂಥದ್ದು ಏನಾದ್ರೂ ಆಗಿರ್ಬೋದು. ಬೆವರೇಜಸ್ ಅಂದ್ರೆ ಪೆಪ್ಸಿ, ಕೋಕೋ-ಕೋಲಾ, ಡ್ರಿಂಕ್ಸ್, ಯಾವುದೇ ರೀತಿಯಾದಂತಹ ಡ್ರಿಂಕ್ಸ್ ಅನ್ನ ನಾವು ಬೆವರೇಜಸ್ ಅಂತ ಕರಿತೀವಿ. ಇನ್ ದ ಏರ್ಪೋರ್ಟ್ ನ ಒಳಗಡೆ ಇಲ್ಲಿ ನೋಡಿ, ಇನ್ ದ ಏರ್ಪೋರ್ಟ್, ಇನ್ ಅನ್ನುವಂಥದ್ದೇನು? ಪ್ರಿಪೋಸಿಷನ್. ಸೊ ಇಲ್ಲಿ ಇನ್ ಅಂತ ಯಾಕೆ ಬಳಸಿದ್ದಾರೆ? ಎಟ್ ಅಂತ ಯಾಕೆ ಬಳಸಿಲ್ಲ? ಎಟ್ ಅಂದ್ರೆ ನಾನು ನಿನ್ನೆಯ ಕ್ಲಾಸ್ ಅಲ್ಲಿ ಹೇಳಿದ್ದೆ, ಎಟ್ ಅಂದ್ರೆ ಏರ್ಪೋರ್ಟ್ ನ ಬಳಿ. ಇನ್ ದ ಏರ್ಪೋರ್ಟ್ ಅಂದ್ರೆ ಏರ್ಪೋರ್ಟ್ ನ ಒಳಗಡೆ ಅಂತ. ಸೊ ಏರ್ಪೋರ್ಟ್ ನ ಒಳಗಡೆ ತುಂಬಾ ಹೈ ಕಾಸ್ಟ್ ಆಫ್ ಬೆವರೇಜಸ್ ಏನದು? ಇಟ್ ಈಸ್ ಪ್ರಿಪೋಸ್ಟರಸ್. ಸೊ ಪ್ರಿಪೋಸ್ಟರಸ್ ಸ್ಪೆಲ್ಲಿಂಗ್ ಕರೆಕ್ಟ್ ಆಗಿರುವಂತದ್ದು ಆಪ್ಷನ್ 1. ಸೊ ಇದೆಲ್ಲ ತಪ್ಪಾದ ಸ್ಪೆಲ್ಲಿಂಗ್ ಅನ್ನ ಕೊಟ್ಟಿದ್ದಾರೆ. ಪ್ರಿಪೋಸ್ಟರಸ್ ಅಂತ ಅಂದ್ರೆ ಏನು? ತುಂಬಾ ಕಾಮಿಡಿ ಆಗಿರುವಂತದ್ದು, ತುಂಬಾ ರೆಡಿಕ್ಯುಲಸ್ ಆಗಿರುವಂತದ್ದು, ಹಾಸ್ಯಾಸ್ಪದವಾಗಿರುವಂತದ್ದನ್ನ ನಾವು ಪ್ರಿಪೋಸ್ಟರಸ್ ಅಂತ ಕರಿತೀವಿ. ಓಕೆ, ಸಮಥಿಂಗ್ ವಿಚ್ ಇಸ್ ವೆರಿ ರಿಡಿಕ್ಯುಲಸ್. ನೆಕ್ಸ್ಟ್ ಕ್ವೆಶನ್ ಆಗಿ ಹೋಗೋಣ. 61. ಐಡೆಂಟಿಫೈ ದ ಸೆಂಟೆನ್ಸ್ ವಿತ್ ಕರೆಕ್ಟ್ ಪಂಕ್ಚುಯೇಷನ್. ನೋಡಿ, ಪಂಕ್ಚುಯೇಷನ್ ಮೇಲೂ ಕೂಡ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ. ಯೂಶಲಿ ಏನ್ ಮಾಡ್ತೀವಿ ನಾವು? ಪಂಕ್ಚುಯೇಷನ್ಗೆ ಜಾಸ್ತಿ ಒತ್ತನ್ನ ಕೊಡೋದಿಲ್ಲ. ಗ್ರಾಮರ್ ಅನ್ನ ಹೇಳ್ಕೊಡ್ಬೇಕಾದ್ರೆ ಅಥವಾ ವೊಕ್ಯಾಬ್ಯುಲರಿಯನ್ನ ಟೀಚ್ ಮಾಡ್ಬೇಕಾದ್ರೆ ಪಂಕ್ಚುಯೇಷನ್ಗೆ ಜಾಸ್ತಿ ಒತ್ತು ಕೊಡಲ್ಲ. ಬಟ್ ಸ್ಟಿಲ್ ಪಂಕ್ಚುಯೇಷನ್ ಕೇಳಿದ್ದಾರೆ. ಹಾಗಾದ್ರೆ ನಾವು ಹೆಂಗ್ ಸರ್ ಪಂಕ್ಚುಯೇಷನ್ ಎಲ್ಲ ನೋಡ್ಕೊಳ್ಳಿ? ನ್ಯೂಸ್ ಪೇಪರ್ ಅಲ್ಲಿ ಒಂದು ಆರ್ಟಿಕಲ್ ಓದ್ರಪ್ಪ, ಆ ಒಂದು ಆರ್ಟಿಕಲ್ ಅಲ್ಲಿ ಅಬ್ಸರ್ವ್ ಮಾಡಿ. ಸೊ ಪಂಕ್ಚುಯೇಷನ್ ಕುತ್ಕೊಂಡು ಫುಲ್ ಸ್ಟಾಪ್ ಎಲ್ಲಿ ಯೂಸ್ ಮಾಡಬೇಕು, ಎಕ್ಸ್ಕ್ಲಮೇಟರಿ ಮಾರ್ಕ್ ಎಲ್ಲಿ ಯೂಸ್ ಮಾಡಬೇಕು ಅಂತ ಓದೋದಕ್ಕಿಂತ ನೀವು ಒಂದು ಆರ್ಟಿಕಲ್ ಏನು ಓದ್ತಿರಲ್ವಾ, ದ ಹಿಂದೂ ಅಲ್ಲಿ ಅಥವಾ ಯಾವುದೇ ಒಂದು ಇಂಗ್ಲಿಷ್ ನ್ಯೂಸ್ ಪೇಪರ್ನಲ್ಲಿ ಒಂದು ಆರ್ಟಿಕಲ್ ಅನ್ನ ಓದಬೇಕಾದ್ರೆ ಅಬ್ಸರ್ವ್ ಮಾಡಿ.
ಎಲ್ಲೆಲ್ಲಿ ಫುಲ್ ಸ್ಟಾಪ್ ಇಟ್ಟಿದ್ದಾರೆ, ಎಲ್ಲೆಲ್ಲಿ ಕಾಮಾಗಳನ್ನ ಇಟ್ಟಿದ್ದಾರೆ, ಇದನ್ನೆಲ್ಲ ಅಬ್ಸರ್ವ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ, ಈಸಿಯಾಗಿ ಗೊತ್ತಾಗುತ್ತೆ ಪಂಕ್ಚುಯೇಷನ್ ಮಾಡಕ್ಕೆ. ಸೊ ಇಲ್ಲಿ ಒಂದು ಇನ್ನೊಂದು ಬೇಸಿಕ್ ಆಗಿ ಗೊತ್ತಿರಬೇಕು. ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ನಾವು ಹೇಳ್ಕೊಡ್ತೀವಿ ನಿಮ್ಗೆ. ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ನೌನ್ ಬರುತ್ತಲ್ವೇನ್ರಪ್ಪ, ನಾಮಪದ. ಈ ನಾಮಪದದಲ್ಲಿ ಒಂದು ವಿಧವಾದಂತ ಒಂದು ಟೈಪ್ ಆಫ್ ನಾಮಪದ ಇಸ್ ಪ್ರಾಪರ್ ನೌನ್. ಸೊ ಒನ್ ಟೈಪ್ ಆಫ್ ನೌನ್ ಇಸ್ ಪ್ರಾಪರ್ ನೌನ್, ಅಂದ್ರೆ ಕನ್ನಡದಲ್ಲಿ ಅಂಕಿತ ನಾಮ ಅಂತ ಕರಿತೀವಿ. ಯಾವುದೇ ಅಂಕಿತ ನಾಮಗಳು ಬಂದ್ರೆ, ಅಂಕಿತ ನಾಮ ಅಂದ್ರೆ ಏನು ಸರ್? ಫಸ್ಟ್ ಆಫ್ ಆಲ್ ಹೆಸರುಗಳು. ಹುಡುಗ, ಹುಡುಗ ಅಂದ್ರೆ ಕಾಮನ್ ನೌನು. ಯಾವುದು? ರೂಢನಾಮ. ಆ ಹುಡುಗನ್ಗೆ ಒಂದು ಹೆಸರಿರುತ್ತೆ, ಭರತ್ ಅಂತ. ಭರತ್ ಅನ್ನುವಂಥದ್ದೇನು? ಅಂಕಿತ ನಾಮ, ಪ್ರಾಪರ್ ನೌನ್. ಸೊ ಯಾವಾಗೆಲ್ಲ ಪ್ರಾಪರ್ ನೌನ್ ಬರುತ್ತೆ ಅವಾಗೆಲ್ಲ ಆ ಪ್ರಾಪರ್ ನೌನ್ದು ಫಸ್ಟ್ ಲೆಟರ್ ಕ್ಯಾಪಿಟಲ್ ಇರಬೇಕು. ಸೊ ಭರತ್ ಅನ್ನ ನಾನು ಎಲ್ಲೇ ಬರೆದ್ರು ಕೂಡ ಬಿ ಕ್ಯಾಪಿಟಲ್ ಇರ್ಲೇಬೇಕು. ಪ್ರಾಪರ್ ನೌನ್ ನ ಮೊದಲನೇ ಅಕ್ಷರ ಏನಾಗ್ಬೇಕು? ಕ್ಯಾಪಿಟಲ್ ಇರಬೇಕು. ಸೊ ಇಲ್ಲಿ 3 ಜನದ ಹೆಸರು ಕೊಟ್ಟಿದ್ದಾರೆ. 3 ಜನ ಯಾರ್ಯಾರು? ರಾಮ, ರವಿ ಅಂಡ್ ಅರ್ಜುನ್. ಇವ್ರು 3 ಜನ ಪರ್ಸನ್ಗಳಲ್ವಾ? ಸೊ ದೀಸ್ ಆರ್ ದಿ ನೇಮ್ಸ್ ಆಫ್ ದಿ ಪರ್ಸನ್ಸ್, ವ್ಯಕ್ತಿಗಳ ಹೆಸರು. ಹಾಗಾಗಿ ಮೊದಲನೇ ಲೆಟರ್ ಏನಾಗಿರ್ಬೇಕು? ಕ್ಯಾಪಿಟಲ್ ಇರಬೇಕು. 3 ಜನದ್ದು ಕ್ಯಾಪಿಟಲ್ ಇರಬೇಕು. ಬಟ್ ಇಲ್ಲಿ ರವಿ ನೋಡಿ ಸ್ಮಾಲ್ ಲೆಟರ್ ಕೊಟ್ಟಿದ್ದಾರೆ, ತಪ್ಪು. ಇದ್ರಲ್ಲಿ ನೋಡಿ ಅರ್ಜುನ್ ಅನ್ನ ಸ್ಮಾಲ್ ಲೆಟರ್ ಕೊಟ್ಟಿದ್ದಾರೆ, ತಪ್ಪು. ರಾಮ, ರವಿ ಅಂಡ್ ಅರ್ಜುನ್, ರಾಮ, ರವಿ ಅಂಡ್ ಅರ್ಜುನ್ ಇದ್ರಲ್ಲಿ ಸರಿಯಾಗಿ ಕೊಟ್ಟಿದ್ದಾರೆ ಇವೆರಡರಲ್ಲಿ. ಹಾಗಾದ್ರೆ ಇವೆರಡರಲ್ಲಿ ಯಾವ್ದು ಸರ್ ಕರೆಕ್ಟ್? ಇವೆರಡರಲ್ಲಿ ಯಾವ್ದು ಕರೆಕ್ಟ್ ಅಪ್ಪ ಅಂತಂದ್ರೆ ಇಲ್ಲಿ ನೋಡಿ, ನಾವ್ ಯಾವಾಗ್ಲೂ ಐ ವಾಂಟ್ ಆಪಲ್ಸ್, ಆರೆಂಜಸ್ ಅಂಡ್ ಬನಾನಾಸ್. ಆಪಲ್ಸ್, ಆರೆಂಜಸ್, ಆಮೇಲೆ ಬನಾನಾಸ್ ಅಂಡ್ ಜಾಕ್ ಫ್ರೂಟ್. ಸೊ ಈ ತರ ನಾನು ಹಲವಾರು ವಸ್ತುಗಳನ್ನ ಒಟ್ಟಿಗೆ ಹೇಳ್ಬೇಕಾದ್ರೆ ಒಂದಾದ್ಮೇಲೆ ಒಂದಕ್ಕೆ ಕಾಮ ಇಡ್ತೀನಿ. ಸೊ ಒಂದಾಗಿದ ತಕ್ಷಣ ಒಂದು ಕಾಮವನ್ನ ಇಡ್ತೀನಿ. ಸೊ ಕಾಮ ಅಂತ ಅಂದ್ರೆ ಕಂಟಿನ್ಯೂಯೇಷನ್ ಆಗ್ತಾ ಇದೆ ಅಂತ, ನಂಗೆ ಇದು ಜೊತೆಗೆ ಇದು ಜೊತೆಗೆ ಇದು ಅಂತ. ಓಕೆ, ಸೊ ಕಾಮ ಇರ್ಬೇಕು. ರಾಮ ಆದ್ಮೇಲೆ ಕಾಮ ಇರ್ಬೇಕು, ರವಿ ಆದ್ಮೇಲೆ ಅಂಡ್ ಅನ್ನುವಂಥದ್ದು ಬಳಕೆ ಮಾಡ್ಬೇಕು. ಹಾಗಾಗಿ ಇಲ್ಲಿ ಕಾಮ ಇಲ್ಲ. ಸೊ ಇಲ್ಲಿ ಕಾಮವನ್ನ ಬಿಟ್ಬಿಟ್ಟಿದ್ದಾರೆ. ಹಾಗಾಗಿ ಆಪ್ಷನ್ 4 ತಪ್ಪು, ಆಪ್ಷನ್ 3 ಸರಿಯಾದ ಉತ್ತರ. ಸಿಂಪಲ್. ಮುಂದಿನ ಪ್ರಶ್ನೆ ಹೋಗೋಣ. ಸೊ ಮುಂದಿನ ಪ್ರಶ್ನೆಯನ್ನ ನೋಡಿ, ಚೂಸ್ ದಿ ಕರೆಕ್ಟ್ ಸೆಂಟೆನ್ಸಸ್ ವಿತ್ ಅಪ್ರೋಪ್ರಿಯೇಟ್ ಯೂಸ್ ಆಫ್ ಅನ್ ಆರ್ಟಿಕಲ್. ಆರ್ಟಿಕಲ್ ನಲ್ಲಿ ಇವತ್ತಿನ ಕ್ಲಾಸ್ ನಲ್ಲಿ ಬಂದಿರುವಂತಹ ಎರಡನೇ ಪ್ರಶ್ನೆ. ದಿಸ್ ಈಸ್ ದಿ ಸೆಕೆಂಡ್ ಕ್ವೆಶನ್ ಇನ್ ಟುಡೇಸ್ ಕ್ಲಾಸ್. ಯಾವ್ದ್ರಲ್ಲಿ? ಆರ್ಟಿಕಲ್ಸ್ ಅನ್ನುವಂತಹ ಟಾಪಿಕ್ ನಲ್ಲಿ. ಸೊ ಆರ್ಟಿಕಲ್ಸ್ ಬಹಳ ಮುಖ್ಯ ಆಗುತ್ತೆ. ಸೊ ಇದ್ರಲ್ಲಿ ಏನಂತ ಕೇಳಿದ್ದಾರೆ, ಯಾವುದು ಕರೆಕ್ಟ್ ಆಗಿ ಆರ್ಟಿಕಲ್ಸ್ ನ ಬಳಕೆ ಮಾಡಿದ್ದಾರೆ, ಯಾವ್ಯಾವ ಸೆಂಟೆನ್ಸ್ ಗಳಲ್ಲಿ ಸರಿಯಾದ ಆರ್ಟಿಕಲ್ ಅನ್ನ ಬಳಕೆ ಮಾಡಿದ್ದಾರೆ ಅಂತ ಕೇಳಿದ್ದಾರೆ. ಹಾಗಾದ್ರೆ ನೋಡೋಣ. ಹಿ ಲಿವ್ಸ್ ಇನ್ ಆನ್, ಇಟ್ ವಾಸ್ ಆನ್, ಹಿ ಈಸ್ ಆನ್, ಹಿ ಈಟ್ಸ್ ಆನ್. ಸೊ ಆನ್ ಅನ್ನ ನಾವು ಯಾವಾಗ ಬಳಸ್ತೀವಿ ಅಂತ ಕೇಳಿದ್ದಾರೆ ಅಷ್ಟೇ ಸಾಮಾನ್ಯವಾಗಿ. ಸೊ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಆನ್ ಅನ್ನ ನಾವು ಯಾವಾಗ ಬಳಸ್ತೀವಿ ಅಂತ ಕೇಳಿದ್ದಾರೆ. ಸೊ ಎ ಮತ್ತು ಆನ್ ಅನ್ನ ನಾವೇ ಹೇಗೆ ಡಿಸೈಡ್ ಮಾಡ್ತೀವಿ? ವಿ ಡಿಸೈಡ್ ಆನ್ ಪ್ರೊನೌನ್ಸಿಯೇಷನ್. ಸೊ ಆ ಒಂದು ಪದದ ಉಚ್ಚಾರಣೆಯ ಮೇಲೆ ನಾವು ಎ ಬರ್ಬೇಕಾ ಆನ್ ಬರ್ಬೇಕಾ ಅಂತ ಡಿಸೈಡ್ ಮಾಡ್ತೀವಪ್ಪ. ಆನ್ ಯಾವಾಗ ಬರುತ್ತೆ ಅಂದ್ರೆ ಒಂದು ಪದವನ್ನ ಉಚ್ಚಾರಣೆ ಮಾಡಿದಾಗ, ಪ್ರೊನೌನ್ಸ್ ಮಾಡಿದಾಗ ಏನಾಗ್ಬೇಕು? ಸೊ ಒಂದು ಪದದ ಪ್ರೊನೌನ್ಸಿಯೇಷನ್ ಯಾವ ವರ್ಡ್ ನಿಂದ, ಯಾವ ಅಕ್ಷರದಿಂದ ಸ್ಟಾರ್ಟ್ ಆಗ್ಬೇಕು? ಸ್ವರದ ಉಚ್ಚಾರಣೆಯಿಂದ ಸ್ಟಾರ್ಟ್ ಆಗ್ಬೇಕು. ಸೊ ಇಟ್ ಶುಡ್ ಸ್ಟಾರ್ಟ್ ವಿತ್ ವೊವೆಲ್ ಪ್ರೊನೌನ್ಸಿಯೇಷನ್. ಒಂದು ವೇಳೆ ಸ್ವರಾಕ್ಷರದ ಉಚ್ಚಾರಣೆಯಿಂದ ಒಂದು ಪದ ಶುರುವಾದ್ರೆ ಅಲ್ಲಿಗೆ ನಾನು ಆನ್ ಅನ್ನ ಬಳಸ್ತೀನಿ. ಒಂದು ವೇಳೆ ವ್ಯಂಜನಾಕ್ಷರದ ಉಚ್ಚಾರಣೆಯಿಂದ ಸ್ಟಾರ್ಟ್ ಆದ್ರೆ ಆ ಪದದ ಮುಂದೆ ನಾನು ಎ ಅನ್ನುವಂತಹ ಆರ್ಟಿಕಲ್ ಅನ್ನ ಬಳಸ್ತೀನಿ. ಸೊ ವ್ಯಂಜನ ಅಂದ್ರೆ ಇಂಗ್ಲಿಷ್ ನಲ್ಲಿ ಕನ್ಸೋನೆಂಟ್ಸ್ ಅಂತ ಕರಿತೀವಿ. ಕನ್ಸೋನೆಂಟ್ಸ್ ಪ್ರೊನೌನ್ಸಿಯೇಷನ್ ಇಂದ ಸ್ಟಾರ್ಟ್ ಆದ್ರೆ,
ಸೊ ಕನ್ಸೋನೆಂಟ್ಸ್ ಪ್ರೊನೌನ್ಸಿಯೇಷನ್ ಇಂದ ಸ್ಟಾರ್ಟ್ ಆದ್ರೆ ಎ ಅಂತ ಬಳಸ್ತೀನಿ, ವೋವೆಲ್ಸ್ ಇನ ಪ್ರೊನೌನ್ಸಿಯೇಷನ್ ಇಂದ ಸ್ಟಾರ್ಟ್ ಆದ್ರೆ ಒಂದು ಪದ ಆನ್ ಅಂತ ಬಳಸ್ತೀನಿ. ಸರ್ ಇನ್ನೂ ಕನ್ಫ್ಯೂಷನ್ ಸರ್ ನನ್ಗೆ ಅಂತಂದ್ರೆ, ನಮ್ಮ ಭಾಷೆ ಕನ್ನಡ ನಮ್ಮನ್ನ ಕೈ ಹಿಡಿಯುತ್ತೆ ಹೇಗೆ ಸರ್ ಅಂತ ಕೇಳ್ತೀರಾ? ಈ ಲಿವ್ಸ್ ಇನ್ ಆನ್ ಪೂರ್, ಈ ಪೂರ್ ಅನ್ನುವಂಥದ್ದನ್ನ ನಾವು ಕನ್ನಡದಲ್ಲಿ ಬರೆದಾಗ ಏನಂತ ಬರಿತೀವಿ? ಈ ತರ ಬರಿತೀವಲ್ವಾ ಪೂರ್ಗೆ. ಸೊ ಪೂರ್ಣ ಈ ತರ ಬರಿತೀವಲ್ವಾ ಕನ್ನಡದಲ್ಲಿ. ಯಾವ ಅಕ್ಷರ ಇದು? ಪ. ಪ ಅನ್ನುವಂಥದ್ದು ವ್ಯಂಜನನ ಸ್ವರ. ಹಾಗಾಗಿ ಇಲ್ಲಿ ಎ ಪೂರ್ ಲೊಕ್ಯಾಲಿಟಿ, ಆನ್ ಬಂದ್ರೆ ತಪ್ಪು, ರಾಂಗ್. ಓಕೆ. ಯೂಲಜಿ. ಸೊ ಕನ್ನಡದಲ್ಲಿ ಯೂಲಜಿನ ಹೆಂಗ್ ಬರಿತೀವಿ? ಹಿಂಗ್ ಬರಿತೀವಲ್ವಾ ಯೂಲಜಿನ. ಏನ್ ಮಾಡ್ತಾ ಇದೀನಿ ನಾನು? ಜಸ್ಟ್ ಕನ್ನಡದಲ್ಲಿ ಬರಿತಾ ಇದ್ದೀನಿ, ಕೊಟ್ಟಿರುವಂತಹ ಪದವನ್ನ ಕನ್ನಡದಲ್ಲಿ ಬರಿತಾ ಇದ್ದೀನಿ. ಇಲ್ಲಿ ಯಾ ಅನ್ನುವಂಥದ್ದು ಸ್ವರನ ವ್ಯಂಜನ. ಹಾಗಾಗಿ ಯಾವ್ ಬರ್ಬೇಕು? ಎ ಬರ್ಬೇಕು. ಬಟ್ ಇಲ್ಲಿ ಕೊಟ್ಟಿರುವಂತದ್ದು ಆನ್ ಯೂಲಜಿ, ತಪ್ಪು. ಎ ಬರ್ಬೇಕಿತ್ತು, ಹಾಗಾಗಿ ಬಿ ಕೂಡ ತಪ್ಪು. ಆನ್ಸರ್ ಸಿಕ್ತು ಅನ್ಕೊಂತೀನಿ. ಆಪ್ಷನ್ ಸಿ ಮತ್ತು ಡಿ ಎರಡನೇ ಆಪ್ಷನ್. ಓಕೆ. ಈಸ್ ಅನ್ ಆನೆಸ್ಟ್ ಅನ್ನ ನಾವ್ ಹೆಂಗ್ ಬರಿತೀವಿ? ಆನೆಸ್ಟ್ ಅಂತ ಬರಿತೀವಿ. ಇಲ್ಲಿ ಆ ಅನ್ನುವಂಥದ್ದು ಸ್ವರನ ವ್ಯಂಜನನ ಸ್ವರ, ಹಾಗಾಗಿ ಆನ್ ಆನೆಸ್ಟ್ ಮ್ಯಾನ್. ಅದೇ ರೀತಿ ಎಗ್ನ ಹೆಂಗ್ ಬರಿತೀವಿ? ಎಗ್, ಹೌದಲ್ವಾ? ಎ ಅನ್ನುವಂಥದ್ದು ಸ್ವರನ ವ್ಯಂಜನನ, ಅ ಇ ಉ ಎ. ಸೊ ಸ್ವರಗಳು ಗೊತ್ತು ತಾನೆ ಕನ್ನಡದಲ್ಲಿ ಅಟ್ಲೀಸ್ಟ್. ಸೊ ಸ್ವರದಲ್ಲಿ ಸ್ವತಂತ್ರವಾಗಿ ಉಚ್ಚರಿಸುವಂತಹ ಅಕ್ಷರಗಳನ್ನ ನಾವು ಸ್ವರ ಎಂದು ಕರೆಯುತ್ತೇವೆ. ಸೊ the letters which are pronounced independently are called as vowels. ಓಕೆ. ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳನ್ನ ನಾವು ಏನಂತ ಕರಿತೀವಿ? ಸ್ವರಗಳು ಅಂತ ಕರಿತೀವಿ. ಸೊ ಎಷ್ಟು ಸ್ವರ ಇದೆ ಕನ್ನಡದಲ್ಲಿ ಎಷ್ಟು ಸ್ವರಗಳಿದಾವೆ? ಕಮೆಂಟ್ ಮಾಡಿ. ಇಂಗ್ಲಿಷ್ ನಲ್ಲಿ ಎಷ್ಟು ಸ್ವರಗಳಿದಾವೆ? ವೊವೆಲ್ಸ್ ಆಫ್ ಇಂಗ್ಲಿಷ್ ಲೆಟರ್ಸ್ ಇಸ್ ಎ ಇ ಐ ಓ ಯು. 5 ಸ್ವರಗಳು. ಇಂಗ್ಲಿಷ್ ಆಲ್ಫಾಬೆಟ್ಸ್ ನಲ್ಲಿ 5 ಸ್ವರಗಳು. ನಮ್ಮ ಕನ್ನಡದ ಲ್ಯಾಂಗ್ವೇಜ್ ನಲ್ಲಿ, ಕನ್ನಡದ ಆಲ್ಫಾಬೆಟ್ಸ್ ಅಲ್ಲಿ, ಕನ್ನಡದ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳು ಸ್ವರಗಳಿವೆ ಅಂತ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ತೀರಾ ನೀವು. ಓಕೆ. ಸೊ ಇದಕ್ಕೆ ಸರಿಯಾದ ಉತ್ತರ ಏನು? ಸಿ ಮತ್ತು ಡಿ. ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. ಸೊ ಸಿಂಪಲ್ ಆಗಿತ್ತಲ್ವಾ ಲಾಸ್ಟ್ ಕ್ವೆಶ್ಚನ್. ಸೆಲೆಕ್ಟ್ ದಿ ಕರೆಕ್ಟ್ ಟೆನ್ಸ್ ಆಫ್ ದಿ ಇಫ್ ಕ್ಲಾಸ್ ಇನ್ ದ ಗಿವನ್ ಸೆಂಟೆನ್ಸ್. ಸೊ ಟೆನ್ಸ್ ಮೇಲೆ ಕೇಳಿರುವಂತಹ ಪ್ರಶ್ನೆ. ಇದನ್ನ ನಾವ್ ಏನಂತ ಕರಿತೀವಿ? ಕಂಡೀಷನಲ್ಸ್ ಅಂತ ಕರಿತೀವಿ. ಸೊ ಕಂಡೀಷನಲ್ ಸೆಂಟೆನ್ಸಸ್ ಅಂತ ಕರಿತೀವಿ. ಸೊ ಕಂಡೀಷನಲ್ ಅಂತ ಅಂದ್ರೆ ಏನು? ಈ ಒಂದು ಕೊಟ್ಟಿರುವಂತಹ ವಾಕ್ಯ ಥರ್ಡ್ ಕಂಡೀಷನಲ್ಗೆ ಬರುತ್ತೆ. ಸೊ ಡೋಂಟ್ ವರಿ ಅಬೌಟ್ ಆಲ್ ದೋಸ್ ಟೆಕ್ನಿಕಲ್ ಥಿಂಗ್ಸ್ ಅನ್ನ ಯೋಚನೆ ಮಾಡಬೇಡಿ. ಬಟ್ ಇಫ್ ಐ ಆಡ್ ದಿ ಕ್ವಾಲಿಫಿಕೇಶನ್, ಸೊ ಇಫ್ ಐ ಆಡ್ ದಿ ಕ್ವಾಲಿಫಿಕೇಶನ್ ಅಂದ್ರೆ ಏನ್ ಅರ್ಥ? ಅದು ನನ್ನ ಹತ್ರ ಇಲ್ಲ ಸರ್ ಕ್ವಾಲಿಫಿಕೇಶನ್. ನನ್ನ ಹತ್ರ ಇದ್ದಿದ್ರೆ ನಾನೇನ್ ಮಾಡ್ತಿದ್ದೆ? ಐ ಕುಡ್ ಹ್ಯಾವ್ ಅಪ್ಲೈಡ್ ಫಾರ್ ದಿ ಜಾಬ್. ನನ್ನ ಹತ್ರ ಬೇಕಾಗಿರುವಂತಹ ಕ್ವಾಲಿಫಿಕೇಶನ್ ಇದ್ದಿದ್ರೆ, ಐ ಆಮ್ ರಿಯಲಿ ಸಾರಿ, ಒಂದು ಕನ್ಸ್ಟ್ರಕ್ಷನ್ ಆಕ್ಟಿವಿಟಿ ನಡೀತಾ ಇದೆ ಇಲ್ಲಿ. ಸೊ ಹಾಗಾಗಿ ಸ್ವಲ್ಪ ಸೌಂಡ್ ಇದೆ. ಡೋಂಟ್ ವರಿ ಅಬೌಟ್ ದಟ್. ಸೊ ಇಫ್ ಐ ಆಡ್ ದ ಕ್ವಾಲಿಫಿಕೇಶನ್, ಸೊ ಅಕಸ್ಮಾತ್ ನನ್ನ ಹತ್ರ ಒಂದು ಕ್ವಾಲಿಫಿಕೇಶನ್ ಇದ್ದಿದ್ರೆ ನಾನು ಆ ಒಂದು ಪೋಸ್ಟ್ಗೆ ಅಪ್ಲೈ ಮಾಡ್ತಿದ್ದೆ ಅಂತ ಹೇಳ್ತಾ ಇದ್ದಾರೆ ಈ ಒಂದು ವಾಕ್ಯ. ಸೊ ಇವಾಗ ಆಲ್ರೆಡಿ ನನ್ನ ಹತ್ರ ಇದೆಯಾ ಆ ಕ್ವಾಲಿಫಿಕೇಶನ್? ಇಲ್ಲ ಅಲ್ವಾ? ಇದ್ದಿದ್ರೆ ನಾನು ಹಾಕ್ತಿದ್ದೆ, ಇಲ್ಲದೆ ಇರೋದಕ್ಕೆ ಹಾಕಿಲ್ಲ. ಅಕಸ್ಮಾತ್ ನನ್ನ ಹತ್ರ ಇದ್ದಿದ್ರೆ ಅಂತ ಹೇಳ್ತಾ ಇದ್ದೀನಿ ನಾನು. ಐ ಆಮ್ ಗಿವಿಂಗ್ ಅ ಕಂಡೀಷನ್. ಇಫ್ ಐ ಹ್ಯಾಡ್ ದ ಕ್ವಾಲಿಫಿಕೇಶನ್, ಆಕ್ಚುಲಿ ಇಲ್ಲಿ 2 ಹ್ಯಾಡ್ ಬರಬೇಕಿತ್ತು. ಇಫ್ ಐ ಹ್ಯಾಡ್ ದ ಕ್ವಾಲಿಫಿಕೇಶನ್ ಅಂತ, ಬಟ್ ಇನ್ನೊಂದು ಹ್ಯಾಡ್ ಅನ್ನ ಕೊಟ್ಟಿಲ್ಲ. ತಲೆ ಕೆಡ್ಸ್ಕೋಬೇಡಿ. ಹ್ಯಾಡ್ ಅನ್ನುವಂಥದ್ದು ಇಲ್ಲಿ ಏನಾಗುತ್ತೆ? ಪಾಸ್ಟ್ ಟೆನ್ಸ್. ಬರೀ ಪಾಸ್ಟ್ ಟೆನ್ಸ್ ಅಲ್ಲ. ಒಂದು ವೇಳೆ ನನ್ನ ಹತ್ರ ಕ್ವಾಲಿಫಿಕೇಶನ್ ಇದ್ದಿದ್ರೆ ನಾನು ಏನ್ ಮಾಡ್ತಿದ್ದೆ? ಆ ಪೋಸ್ಟ್ಗೆ ಅಪ್ಲೈ ಮಾಡ್ತಿದ್ದೆ. ಇದರಲ್ಲಿ ಬರುವಂತದ್ದು ಸಿಂಪಲ್ ಪಾಸ್ಟ್ ಅಲ್ಲ, ಪಾಸ್ಟ್ ಪರ್ಫೆಕ್ಟ್. ಆಪ್ಷನ್ 3. ಸೊ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಬರಲ್ಲ. ಕಂಟಿನ್ಯೂಸ್ ಬಂದಿದ್ರೆ ING ಫಾರ್ಮ್ ಬರಬೇಕಿತ್ತು. ಸೊ ING ಫಾರ್ಮ್ ಇರ್ಬೇಕಿತ್ತು. ಬಟ್ ಇಲ್ಲೆಲ್ಲೂ ING ಫಾರ್ಮ್ ಇಲ್ಲ. ಹಾಗಾಗಿ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಬರಲ್ಲ. ಸಿಂಪಲ್ ಇದು ಪ್ರೆಸೆಂಟ್ ಟೆನ್ಸ್ ಅಲ್ಲ.
ಯಾಕಂದ್ರೆ ನನ್ನ ಹತ್ರ ಇಲ್ಲ ಕ್ವಾಲಿಫಿಕೇಶನ್, ಇವಾಗ ಇಲ್ಲ ನನ್ನ ಹತ್ರ, ಇದ್ದಿದ್ರೆ ಆಗ್ತಿದ್ದೆ, ಹಾಗಾಗಿ ಪ್ರೆಸೆಂಟ್ ಟೆನ್ಸ್ ಅಲ್ಲ. ಸೊ ಸಿಂಪಲ್ ಪಾಸ್ಟ್ ಕೂಡ ಅಲ್ಲ, ಬಿಕಾಸ್ ಅಕಸ್ಮಾತ್ ನನ್ನ ಹತ್ರ ಏನಾದ್ರೂ ಇದ್ದಿದ್ರೆ ಅಂತ ಹೇಳ್ತಾ ಇದ್ರಿಂದ ಇದು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ಗೆ ಸೇರುವಂಥದ್ದು. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆಯನ್ನ ನೋಡಿ, ಐಡೆಂಟಿಫೈ ದ ಸಿಂಪಲ್ ಸೆಂಟೆನ್ಸಸ್ ಇನ್ ದ ಫಾಲೋಯಿಂಗ್. ಈ ಒಂದು 4 ಸೆಂಟೆನ್ಸ್ಗಳಲ್ಲಿ ಯಾವ ಸೆಂಟೆನ್ಸ್ಗಳು ಸಿಂಪಲ್ ಸೆಂಟೆನ್ಸ್ ಅಂತ ಕೊಟ್ಟಿದ್ದಾರೆ. ಇದು ಯಾವುದು, ಯಾವ ಒಂದು ಟೈಪ್ ಆಫ್ ಕ್ವೆಶನ್ ಸರ್ ಅಂತ ಕೇಳಿದ್ರೆ ಟೈಪ್ಸ್ ಆಫ್ ಸೆಂಟೆನ್ಸಸ್ ಅಂತ ಬರುತ್ತೆ. ಟೈಪ್ಸ್ ಆಫ್ ಸೆಂಟೆನ್ಸಸ್, ವಾಕ್ಯಗಳು. ಸೊ ಯಾವ ಯಾವ ವಾಕ್ಯಗಳು ಬರ್ತದೆ, ಒಂದು ಸಿಂಪಲ್ ಸೆಂಟೆನ್ಸ್ ಬರ್ತದೆ, ಇನ್ನೊಂದು ಕಾಂಪೌಂಡ್ ಸೆಂಟೆನ್ಸ್ ಬರುತ್ತೆ, ಇನ್ನೊಂದು ಕಾಂಪ್ಲೆಕ್ಸ್ ಸೆಂಟೆನ್ಸ್ ಬರ್ತದಪ್ಪ. ಯಾವ್ದ್ರಿಂದ ಡಿಸೈಡ್ ಆಗುತ್ತೆ ಸರ್ ಸಿಂಪಲ್ ಸೆಂಟೆನ್ಸು, ಕಾಂಪೌಂಡ್ ಸೆಂಟೆನ್ಸು, ಕಾಂಪ್ಲೆಕ್ಸ್ ಸೆಂಟೆನ್ಸು ಅಂತಂದ್ರೆ, ಸಿಂಪಲ್ ಸೆಂಟೆನ್ಸ್ ಅಂದ್ರೆ ಏನು ತಲೆ ಕೆಡ್ಸ್ಕೋಬೇಡಿ. ಸಿಂಪಲ್ ಸೆಂಟೆನ್ಸ್ ಅಂದ್ರೆ ಒಂದೇ ವಾಕ್ಯ. ಸರ್ ನಿಮ್ಗೆ ಒಂದೇ ಇನ್ಫಾರ್ಮೇಶನ್ ಸಿಗ್ಬೇಕು ಆ ವಾಕ್ಯದಲ್ಲಿ, ಅಂತಹ ವಾಕ್ಯಗಳನ್ನ ನಾವು ಸಿಂಪಲ್ ಸೆಂಟೆನ್ಸಸ್ ಅಂತ ಕರಿತೀವಿ. ಇದರಲ್ಲಿ ನಮ್ಗೆ ಒಂದೇ ಕ್ಲಾಸ್ ಇರುತ್ತೆ, ಅಂದ್ರೆ ನಿಮ್ಗೆ ಒಂದೇ ಇನ್ಫಾರ್ಮೇಶನ್ ದೊರೆಯುತ್ತೆ. ಇವೆರಡರಲ್ಲಿ ಒಂದಕ್ಕಿಂತ ಜಾಸ್ತಿ, ಅಂದ್ರೆ ಒಂದ್ ಇನ್ಫಾರ್ಮೇಶನ್ ಅಲ್ಲ, ಒಂದಕ್ಕಿಂತ ಜಾಸ್ತಿ ಇರಬೇಕು, ಮಿನಿಮಮ್ 2 ಇನ್ಫಾರ್ಮೇಶನ್ ಇರಬೇಕು. ಅಂತಹ ಪದಗಳನ್ನ, ಅಂತಹ ವಾಕ್ಯಗಳನ್ನ ನಾವು ಕಾಂಪೌಂಡ್ ಸೆಂಟೆನ್ಸ್ ಅಂತೀವಿ, ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಂತೀವಿ. ಇನ್ನೊಂದು ನಿಮ್ಗೆ ಟ್ರಿಕ್ ಹೇಳ್ಕೊಡ್ಬೇಕಂದ್ರೆ, ಯಾವೆಲ್ಲ ಸೆಂಟೆನ್ಸ್ ಗಳಲ್ಲಿ ಕಂಜಂಕ್ಷನ್ ಅನ್ನ ಯೂಸ್ ಮಾಡಿರ್ತಾರೆ, ಆ ಬೇಸ್ಡ್ ಆನ್ ದಟ್ ಟೈಪ್ ಆಫ್ ಕಂಜಂಕ್ಷನ್ ವಿ ಕ್ಯಾನ್ ಡಿಟರ್ಮೈನ್ ಅದು ಕಾಂಪೌಂಡ್ ಸೆಂಟೆನ್ಸಾ ಕಾಂಪ್ಲೆಕ್ಸ್ ಸೆಂಟೆನ್ಸಾ ಅಂತ. ಸೊ ಇಲ್ಲಿ ಸುಲಭವಾಗಿ ಸಿಂಪಲ್ ಸೆಂಟೆನ್ಸ್ ಅನ್ನ ಕೇಳಿದರೆ, ಈ ಒಂದು ಪ್ರಶ್ನೆಗೆ ನೀವೇನ್ ಮಾಡ್ತೀರಾ, ಯಾವ ವಾಕ್ಯದಲ್ಲಿ ನಿಮ್ಗೆ ಒಂದೇ ಒಂದು ಇನ್ಫಾರ್ಮೇಶನ್ ಸಿಗ್ತಿದೆ ಅಂತ ಗುರುತಿಸಿ. ಇಲ್ಲಿ ನೋಡಿ, ಈ ಸ್ಟಡಿಡ್ ಇನ್ ಇಸ್ ನೇಟಿವ್ ಪ್ಲೇಸ್, ಒಂದೇ ಇನ್ಫಾರ್ಮೇಶನ್ ಅಲ್ವಾ, ಅವನು ಎಲ್ಲಿ ಓದ್ದ, ಅವನ ಊರಲ್ಲಿ ಓದ್ದ. ಸೊ ಒಂದೇ ಇನ್ಫಾರ್ಮೇಶನ್, ಹಾಗಾಗಿ ಆಪ್ಷನ್ ಎ ಕರೆಕ್ಟ್. ವಿ ಕೇಮ್ ಅಪಾನ್ ಅ ಹಟ್ ವೇರ್ ಅ ವರ್ಕರ್ ಲಿವ್ಡ್. ಇದ್ರಲ್ಲಿ ನಿಮ್ಗೆ 2 ಇನ್ಫಾರ್ಮೇಶನ್ ಸಿಗ್ತಿದೆ. ಯಾವ 2 ಇನ್ಫಾರ್ಮೇಶನ್ ಸಿಗ್ತಿದೆ, ನಾವು ಒಂದು ಮನೆಯನ್ನ ನೋಡಿದ್ವಿ, ಒಂದು ಗುಡಿಸಲನ್ನ ನೋಡಿದ್ವಿ. ಹಟ್ ಅಂದ್ರೆ ಗುಡಿಸ್ಲು. ಸೊ ನಾವು ಒಂದು ಗುಡಿಸಲ ಹತ್ತಿರ ಬಂದ್ವಿ, ಆ ಗುಡಿಸ್ಲು ಯಾರ್ದು, ಆ ಕೆಲಸಗಾರ ಅಲ್ಲಿ ವಾಸಿಸುತ್ತಿದ್ದ. 2 ಇನ್ಫಾರ್ಮೇಶನ್. ಏನು, ನಾವು ಹಟ್ ಹತ್ರ ಬಂದಿದ್ ಒಂದು ಇನ್ಫಾರ್ಮೇಶನ್, ಅಂದ್ರೆ ನಾವು ಗುಡಿಸ್ಲ ಹತ್ರ ಬಂದಿದ್ ಒಂದು ಇನ್ಫಾರ್ಮೇಶನ್. ವಿ ಕೇಮ್ ಅಪಾನ್ ಅ ಹಟ್. ಸೊ ನಾವು ಹೋಗ್ಬೇಕಾದ್ರೆ ನಮ್ಗೆ ಒಂದು ಗುಡ್ಸ್ಲು ಕಾಣಿಸ್ತು, ಇದೊಂದು ಇನ್ಫಾರ್ಮೇಶನ್. ಆಮೇಲೆ ಆ ಗುಡ್ಸ್ಲಲ್ಲಿ ಯಾರು ವಾಸ ಆಗಿರ್ತಾರೆ, ವರ್ಕರ್ ವಾಸವಾಗಿರ್ತಾರೆ. ನಿಮ್ಗೆ ಇಲ್ಲಿ ಎಷ್ಟು ಇನ್ಫಾರ್ಮೇಶನ್ ಸಿಗ್ತಿದೆ, 2 ಇನ್ಫಾರ್ಮೇಶನ್ ಸಿಗ್ತಿದೆ. 2 ಇನ್ಫಾರ್ಮೇಶನ್ ಸಿಕ್ಕಿದ್ರೆ ಅದು ಖಂಡಿತವಾಗ್ಲೂ ಸಿಂಪಲ್ ಸೆಂಟೆನ್ಸ್ ಅಲ್ಲ. ಹಾಗೆ ನೆಕ್ಸ್ಟ್ ಒನ್ ನೋಡಿ, ಐ ಹ್ಯಾವ್ ನೋ ಅಡ್ವೈಸ್ ಫಾರ್ ಯು. ಇದು ಕೂಡ ಒಂದೇ ಇನ್ಫಾರ್ಮೇಶನ್, ನೀನ್ ಕೊಡುವಂತಹ ಯಾವುದೇ ಅಡ್ವೈಸಸ್ ಗಳು ನನ್ನ ಹತ್ರ ಇಲ್ಲ ಕಣಪ್ಪ ಅಂತ. ಸೊ ಅಡ್ವೈಸ್ ಅಂದ್ರೆ, ಅಡ್ವೈಸ್ ಗೊತ್ತಲ್ವಾ ನಿಮ್ಗೆ, ಸೊ ಬುದ್ಧಿ ಮಾತು. ಓಕೆ, ಸೊ ನಿಮ್ಗೆ ಬುದ್ಧಿ ಮಾತು ಹೇಳೋ ಅಷ್ಟು ದೊಡ್ಡವನಲ್ಲ ನಾನು ಅಂತ. ಐ ಹ್ಯಾವ್ ನೋ ಅಡ್ವೈಸ್ ಫಾರ್ ಯು. ಹಾಗಾಗಿ ಇಲ್ಲೂ ಕೂಡ ಒಂದೇ ಇನ್ಫಾರ್ಮೇಶನ್, ಆಪ್ಷನ್ ಸಿ ಕರೆಕ್ಟ್. ಆಪ್ಷನ್ ಡಿ ನೋಡಿ, ರಾಮ ವೆಂಟ್ ಟು ಮಡ್ರಾಸ್, ಒಂದು ಇನ್ಫಾರ್ಮೇಶನ್. ರಾಮ ವೆಂಟ್ ಟು ಮಡ್ರಾಸ್, ಮಡ್ರಾಸ್ ಹೋದ ರಾಮ, ಅದೊಂದು ಇನ್ಫಾರ್ಮೇಶನ್. ಮತ್ತು ಮೇಡ್ ಅ ಲಾಟ್ ಆಫ್ ಮನಿ, 2ನೇ ಇನ್ಫಾರ್ಮೇಶನ್. ರಾಮ ಏನ್ ಮಾಡ್ದ, ಜಾಸ್ತಿ ದುಡ್ಡನ್ನ ಗಳಿಸ್ದ, 2ನೇ ಇನ್ಫಾರ್ಮೇಶನ್. ಸೊ 2 ಇನ್ಫಾರ್ಮೇಶನ್ ಬರ್ತಿದೆ. 2 ಇನ್ಫಾರ್ಮೇಶನ್ ಬಂದ್ರೆ ಇದು ಯಾವ ಸೆಂಟೆನ್ಸ್ ಅಲ್ಲ, ಸಿಂಪಲ್ ಸೆಂಟೆನ್ಸ್ ಅಲ್ಲ. ಹಾಗಾಗಿ ಆಪ್ಷನ್ ಡಿ ತಪ್ಪು, ಆಪ್ಷನ್ ಎ ಮತ್ತು ಆಪ್ಷನ್ ಸಿ ಕರೆಕ್ಟ್. 2 ಸೆಂಟೆನ್ಸಸ್ ಇರುವಂತದ್ದು ಆಪ್ಷನ್ ಎ ಅಂಡ್ ಸಿ ಆರ್ ಕರೆಕ್ಟ್. ಹಾಗಾದ್ರೆ ಕಾಂಪೌಂಡ್ ಸೆಂಟೆನ್ಸಾ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಂತ ಹೆಂಗ್ ಸರ್ ಕಂಡುಹಿಡಿಯೋದು? ಸೊ ಯಾವಾಗೆಲ್ಲ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ಸ್ ಅಂತ ಬರ್ತವೆ, ಸೊ ಡೋಂಟ್ ವರಿ, ಇದನ್ನೆಲ್ಲ ನಾನು ತುಂಬಾ ಸರಳವಾಗಿ ನಮ್ಮ ಒಂದು ಕ್ರಾಶ್ ಕೋರ್ಸ್ ನಲ್ಲಿ, ಅಥವಾ ನಾಟ್ ಅ ಕ್ರಾಶ್ ಕೋರ್ಸ್, ಇಟ್ ಈಸ್ ಅ ಫುಲ್ ಫ್ಲೆಡ್ಜ್ ಕೋರ್ಸ್. ಸೊ ನಮ್ಮ ಒಂದು ಕೋರ್ಸ್ ನಲ್ಲಿ ನಿಮ್ಗೆ ತಿಳಿಸ್ತೀವಿ. ಸೊ ತುಂಬಾ ಸರಳವಾಗಿ ಕಂಜಂಕ್ಷನ್ಸ್ ಅನ್ನೆಲ್ಲ ಹೇಳ್ಕೊಡೋಣ. ಸೊ ಒಂದ್ ವೇಳೆ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ಸ್ ಬಂತು ಅಂದ್ರೆ ಅದನ್ನ ನಾವು ಕಾಂಪೌಂಡ್ ಸೆಂಟೆನ್ಸ್ ಅಂತೀವಿ. ಒಂದು ವೇಳೆ ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ಸ್ ಅಥವಾ ಬೇರೆ ತರದ ಕಂಜಂಕ್ಷನ್ಸ್, ಈ ಒಂದು ಎಕ್ಸಾಂಪಲ್ ನೋಡಿದ್ರೆ, ವಿ ಕೇಮ್ ಅಪಾನ್ ಅ ಹಟ್ ವೇರ್. ಈ ವೇರ್ ಅನ್ನುವಂಥದ್ದೇನು, ರಿಲೇಟಿವ್ ಕಂಜಂಕ್ಷನ್ ಅಂತ ಕರಿತೀವಿ. ಸೊ ಇಲ್ಲಿ ರಿಲೇಟಿವ್ ಕಂಜಂಕ್ಷನ್ ಬಂದಿರೋದ್ರಿಂದ ಇದು
ಕಾಂಪ್ಲೆಕ್ಸ್ ಸೆಂಟೆನ್ಸ್. ಇದನ್ನ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಂತ ಕರಿತೀವಿ. ಇಲ್ಲಿ ಯಾವುದು ಕಂಜಂಕ್ಷನ್? ಎರಡು ವಾಕ್ಯಗಳನ್ನ ಸೇರಿಸ್ತಾ ಇರುವಂತಹ ಪದ ಯಾವುದು? ಅಂಡ್. ಹಾಗಾಗಿ ಇದನ್ನ ನಾವು ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ಅಂತೀವಿ. ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ಬಂತು ಅಂದ್ರೆ ಈ ಒಂದು ಪದ, ಈ ಒಂದು ವಾಕ್ಯ ಏನಾಗುತ್ತೆ? ಕಾಂಪೌಂಡ್ ಸೆಂಟೆನ್ಸ್ ಆಗುತ್ತೆ. ಯಾವ ಸೆಂಟೆನ್ಸು? ಕಾಂಪೌಂಡ್ ಸೆಂಟೆನ್ಸ್ ಆಗತ್ತೆ. ಅರ್ಥ ಆಯ್ತಾ? ಸಿಂಪಲ್. ಮುಂದಿನ ಪ್ರಶ್ನೆ ಹೋಗೋಣ. ಸೊ ಮುಂದಿನ ಪ್ರಶ್ನೆ 65ನೇದು. ದ ಅಂಡರ್ಲೈನ್ಡ್ ವರ್ಡ್ ಇನ್ ದ ಸೆಂಟೆನ್ಸ್ ಗಿವನ್ ಬಿಲೋ ಈಸ್ ಅ ಆರ್ ಆನ್. ಸೊ ಯಾವ್ದು ಇದು ಅಂಡರ್ಲೈನ್ಡ್ ವರ್ಡ್? ಸರ್ ಇಲ್ಲಿ ಅಂಡರ್ಲೈನ್ ಮಾಡಿಲ್ವಲ್ಲ ಸರ್ ಅಂತ ಅಂದ್ರೆ ಐ ಆಮ್ ರಿಯಲಿ ಸಾರಿ. ಸೊ ಇಲ್ಲಿ PPT ಮಾಡ್ಬೇಕಾದ್ರೆ ಮಿಸ್ ಆಗಿದೆ. ಆಕ್ಚುಲಿ ಇಲ್ಲಿ ಸ್ಲೋಲಿ ಅನ್ನುವಂಥದ್ದಕ್ಕೆ ಅಂಡರ್ಲೈನ್ ಮಾಡ್ಬೇಕಿತ್ತು, ಬಟ್ ಮಾಡಿಲ್ಲ. ಸೊ ಮಾಡದೇ ಇರೋದಕ್ಕೆ ನಾವೇನ್ ಮಾಡೋಣ? ಎಲ್ಲವನ್ನ ಮಾಡೋಣ. ಓಕೆ. ಸೊ ರಾಮ ಅಂದ್ರೆ ಏನು? ರಾಮ ಅಂದ್ರೆ ಏನಪ್ಪಾ? ರಾಮ ಇಸ್ ವಿಚ್ ಪಾರ್ಟ್ ಆಫ್ ಸ್ಪೀಚ್? ನೋಡಿ, ಇದು ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ಕೇಳಿರುವಂತದ್ದು. ಸೊ ನಾವೇನ್ ಮಾಡೋಣ ಇವಾಗ? ಯಾವ್ದಕ್ಕೆ ಅಂಡರ್ಲೈನ್ ಮಾಡಿದಾರೆ ಗೊತ್ತಿಲ್ಲ ಅಲ್ವಾ? ಸ್ಲೋಲಿಗ್ ಮಾಡಿದ್ರು, ಬಟ್ ಗೊತ್ತಿಲ್ಲ ಅನ್ಕೊಳ್ಳೋಣ. ಗೊತ್ತಿಲ್ಲ ಅನ್ಕೊಂಡು ಒಂದ್ ವೇಳೆ ರಾಮಗೆ ಹಿಂಗೆ ಅಂಡರ್ಲೈನ್ ಹಾಕಿದ್ರೆ ಏನಾಗ್ತಿತ್ತು? ರಾಮ ಇಸ್ ಅ ನೌನ್. ಅದು ಯಾವ ಟೈಪ್ ಆಫ್ ನೌನು? ಪ್ರಾಪರ್ ನೌನ್. ಅಂಕಿತ ನಾಮ, ಪ್ರಾಪರ್ ನೌನ್. ಆಮೇಲೆ ಸ್ಯಾಟ್ ಅಂತ ಹಾಕಿದ್ರೆ, ಸ್ಯಾಟ್ ಅನ್ನುವಂಥದ್ದು ಏನನ್ನ ತೋರಿಸ್ತಾ ಇದೆ? ಕುತ್ಕೊಂಡಿದ್ದ ಒಂದು ಕ್ರಿಯೆಯನ್ನ ತೋರಿಸ್ತಾ ಇದೆ, ಆಕ್ಷನ್ ಅನ್ನ ತೋರಿಸ್ತಾ ಇದೆ. ಹಾಗಾಗಿ ಸ್ಯಾಟ್ ಅನ್ನುವಂಥದ್ದು ಏನಾಗುತ್ತೆ? ವರ್ಬ್ ಆಗುತ್ತೆ, ಕ್ರಿಯಾಪದ. ಸೊ ಸ್ಯಾಟ್ ಅನ್ನುವಂಥದ್ದು ಕ್ರಿಯಾಪದ ಆಗುತ್ತೆ. ಸ್ಲೋಲಿ. ಹಾಗಾದ್ರೆ ಕುತ್ಕೊಂಡ ಸರ್? ಯಾವ ತರ ಕುತ್ಕೊಂಡ ಸರ್? ಸ್ಲೋ ಆಗಿ ಕುತ್ಕೊಂಡ, ನಿಧಾನವಾಗಿ ಕುತ್ಕೊಂಡ. ಹಾಗಾಗಿ ಈ ವರ್ಬ್ ಅನ್ನ ಏನ್ ಮಾಡ್ತಿದೆ? ಸ್ಲೋಲಿ ಅನ್ನುವಂಥದ್ದು ವರ್ಣನೆ ಮಾಡ್ತಾ ಇದೆ, ಅಂದ್ರೆ ಡಿಸ್ಕ್ರೈಬ್ ಮಾಡ್ತಾ ಇದೆ. ಯಾರನ್ನ? ವರ್ಬ್ ಅನ್ನ, ಈ ಕ್ರಿಯಾಪದವನ್ನ ಈ ಸ್ಲೋಲಿ ಅನ್ನುವಂಥದ್ದು ಡಿಸ್ಕ್ರೈಬ್ ಮಾಡ್ತಾ ಇದೆ. ಹಾಗಾಗಿ ಸ್ಲೋಲಿ ಅನ್ನುವಂಥದ್ದು ಏನಾಗುತ್ತೆ? ಅಡ್ವರ್ಬ್ ಆಗುತ್ತೆ. ಏನಾಗುತ್ತೆ? ಅಡ್ವರ್ಬ್. ಸೊ ಸ್ಲೋಲಿಗೆ ಅಂಡರ್ಲೈನ್ ಹಾಕಿದ್ರು, ಇಲ್ಲಿ ಆಪ್ಷನ್ 2 ಸರಿಯಾದ ಉತ್ತರ ಆಗುತ್ತೆ, ಅಡ್ವರ್ಬ್ ಅನ್ನುವಂಥದ್ದು. ಹಾಗೆ ಆನ್. ಆನ್ ಏನು? ಈ ಆನ್ ಅನ್ನುವಂಥದ್ದು ಪ್ರಿಪೋಸಿಷನ್. ಪ್ರಿಪೋಸಿಷನ್ ಅಂದ್ರೆ ರಾಮ ಎಲ್ಲಿ ಕುತ್ಕೊಂಡ? ರಾಮ ಡೆಸ್ಕಿನ ಮೇಲೆ ಕುತ್ಕೊಂಡ. ಈ ತರ ಒಂದು ಡೆಸ್ಕ್ ಇದೆ, ಈ ಡೆಸ್ಕ್ ನ ಮೇಲೆ ಯಾರು ಕುತ್ಕೊಂಡ್ರು? ರಾಮ ಕುತ್ಕೊಂಡ. ಆನ್ ಅಂದ್ರೆ ಏನು? ಮೇಲೆ. ಸೊ ಡೆಸ್ಕ್ ಇದೆ, ಡೆಸ್ಕ್ ನ ಮೇಲೆ ರಾಮ ಕುತ್ಕೋತಾನೆ. ಆನ್ ಅಂದ್ರೆ ಪ್ರಿಪೋಸಿಷನ್, ಅರ್ಥ ಏನು? ಮೇಲ್ಗಡೆ ಕುತ್ಕೊಂಡ ಅಂತ. ಓಕೆ. ದ ಅನ್ನುವಂಥದ್ದೇನು? ದ ಬಿಕಮ್ಸ್ ಆರ್ಟಿಕಲ್. ಆರ್ಟಿಕಲ್ಗೆ ಬರುವಂತದ್ದು ದ. ಹಾಗಾದ್ರೆ ಡೆಸ್ಕ್ ಏನು ಸರ್? ಡೆಸ್ಕ್ ಅಂದ್ರೆ ವಸ್ತು ಅಲ್ವಾ? ವಸ್ತು ಆದ್ರೆ ಏನಾಗುತ್ತೆ? ವಸ್ತು ಆದ್ರೆ ಅಗೇನ್ ನೌನ್ ಆಗುತ್ತೆ, ನಾಮಪದ ಆಗುತ್ತೆ. ಸೊ ಪರ್ಸನ್, ವಸ್ತು, ಅನಿಮಲ್ ಮತ್ತು ಪ್ಲೇಸ್, ಇದು ಯಾವುದೇ ಬಂದ್ರು ಯಾವುದು? ದೇ ಆರ್ ನೌನ್ಸ್, ಅಂದ್ರೆ ನಾಮಪದಗಳು ಅಂತ ಅರ್ಥ. ಸೊ ಎಲ್ಲವನ್ನ ನಾವು ಡಿಕೋಡ್ ಮಾಡಿದ್ವಿ. ರಾಮ ಅಂದ್ರೆ ನೌನು, ಸ್ಯಾಟ್ ಅಂದ್ರೆ ವರ್ಬು, ಸ್ಲೋಲಿ ಅಂದ್ರೆ ಅಡ್ವರ್ಬು, ಆನ್ ಅಂದ್ರೆ ಪ್ರಿಪೋಸಿಷನ್, ದ ಅಂದ್ರೆ ಆರ್ಟಿಕಲ್, ಡೆಸ್ಕ್ ಅಂದ್ರೆ ತಿರ್ಗಾ ನೌನು. ಆಯ್ತಾ? ಸೊ ಇದೆಲ್ಲ ಪಾರ್ಟ್ಸ್ ಆಫ್ ಸ್ಪೀಚ್ಗಳು. ಓಕೆ. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಚೇಂಜ್ ದ ಸ್ಪೀಚ್ ಆಫ್ ದಿ ಫಾಲೋಯಿಂಗ್ ಸೆಂಟೆನ್ಸ್. ಹಿ ಸೆಡ್, ಹುರೇ ವಿ ಹ್ಯಾವ್ ವನ್ ದ ಮ್ಯಾಚ್. ಸೊ ಅವನ್ ಏನ್ ಹೇಳ್ತಾನೆ? ಹುರೇ ವಿ ಹ್ಯಾವ್ ವನ್ ದ ಮ್ಯಾಚ್ ಅಂತ ಹೇಳ್ತಾನೆ. ಸೊ ಇದು ಡೈರೆಕ್ಟ್ ಸ್ಪೀಚ್ ಅಲ್ಲಿ ಕೊಟ್ಟಿರುವಂತದ್ದು. ಡೈರೆಕ್ಟ್ ಸ್ಪೀಚ್ ಇಂದ ಇಂಡೈರೆಕ್ಟ್ ಸ್ಪೀಚ್ಗೆ ಟ್ರಾನ್ಸ್ಫಾರ್ಮ್ ಮಾಡಿ ಅಂತ ಕೇಳ್ತಾ ಇದಾರೆ. ಸೊ ಮೊದಲು ಸ್ಟಾರ್ಟಿಂಗ್ ಇಂದ ಸ್ಟೆಪ್ ಬೈ ಸ್ಟೆಪ್ ಹೋಗೋಣ. ಈ ಸೆಡ್ ಇದೆ, ಹಿ ಸೆಡ್, ಹಿ ಎಕ್ಸ್ಕ್ಲೇಮ್ಡ್, ಹಿ ಇಸ್ ಡಿಲೈಟೆಡ್, ಹಿ ಎಕ್ಸ್ಕ್ಲೇಮ್ಡ್. ಒಂದು ವೇಳೆ ಇಲ್ಲಿ ಹುರ್ರೆ ಅನ್ನುವಂಥದ್ದು ಏನಪ್ಪಾ? ಇದು ಒಂದು ಪಾರ್ಟ್ ಆಫ್ ಸ್ಪೀಚು. ಇಂಟರ್ಜೆಕ್ಷನ್ಸ್ ಅಂತ ಕರಿತೀವಿ ನಾವು. ಏನಂತ ಕರಿತೀವಿ? ಇಂಟರ್ಜೆಕ್ಷನ್ಸ್ ಅಂತ ಕರಿತೀವಿ. ಏನ್ ಸರ್ ಇಂಟರ್ಜೆಕ್ಷನ್ಸ್ ಅಂದ್ರೆ? ಲಾಸ್ಟ್ ಕ್ಲಾಸ್ ಅಲ್ಲೂ ಹೇಳಿದ್ದೆ ನಾನು. ಭಾವನೆಗಳನ್ನ, ಸಡನ್ ಆಗಿ ಬರುವಂತಹ ಫೀಲಿಂಗ್ಸ್ ಗಳನ್ನ ಎಕ್ಸ್ಪ್ರೆಸ್ ಮಾಡುವಂತದ್ದು. ಸೊ ಭಾವನೆಯನ್ನ ವ್ಯಕ್ತಪಡಿಸುವಂತಹ ಪದಗಳು.
ಸೊ ಫಾರ್ ಎಕ್ಸಾಂಪಲ್ ನೀವು ನಡ್ಕೊಂಡು ಹೋಗ್ತಾ ಇರ್ತೀರಾ, ನಿಮ್ಗೆ ಮುಳ್ಳು ಚುಚ್ಚುತ್ತೆ, ಏನಂತೀರಾ? ಅಯ್ಯೋ ಅಂತೀರಾ, ಅಥವಾ ಅಪ್ಪ ಅಂತೀರಾ, ಅಥವಾ ಅಮ್ಮ ಅಂತೀರಾ. ಸೊ ಭಾವನೆಯನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀರಾ. ಸೊ ಎಕ್ಸಾಮಲ್ಲಿ ಪಾಸ್ ಆಗ್ತೀರಾ, ಎಕ್ಸಾಮಲ್ಲಿ ಪಾಸ್ ಆಗಿದ ತಕ್ಷಣ ನೀವು ಆ ಒಂದು ನಿಮ್ಮ ಹೆಸರನ್ನ ಆ ಒಂದು ಲಿಸ್ಟ್ ಅಲ್ಲಿ ನೋಡಿದ ತಕ್ಷಣ ಎಸ್ ಅನ್ಸುತ್ತಲ್ವಾ, ಅದು ಏನು? ಇಂಟರ್ಜೆಕ್ಷನ್ಸ್ಗಳು. ಸೊ ಭಾವನೆಯನ್ನ ವ್ಯಕ್ತಪಡಿಸುವಂತಹ ಪದಗಳಿಗೆ ನಾವೇನಂತೀವಿ? ಇಂಟರ್ಜೆಕ್ಷನ್ಸ್ ಅಂತ ಕರಿತೀವಿ. ಸೊ ಯಾವಾಗೆಲ್ಲ ಇಂಟರ್ಜೆಕ್ಷನ್ಸ್ ಬರುತ್ತೆ ಅವಾಗ ನನ್ನ ಲಿಂಕಿಂಗ್ ವರ್ಬು ಸೆಡ್ ದಟ್ ಬರಲ್ಲ, ಬದಲಾಗಿ ಇಲ್ಲಿ ಎಕ್ಸ್ಕ್ಲಮೇಟರಿ ಮಾರ್ಕ್ ಇದಲ್ವಾ, ಈ ಎಕ್ಸ್ಕ್ಲೇಮ್ಡ್ ವಿತ್ ಡಿಲೈಟ್ ಅನ್ನುವಂಥದ್ದು ಬರುತ್ತದೆ. ಈ ಎಕ್ಸ್ಕ್ಲೇಮ್ಡ್ ವಿತ್ ಡಿಲೈಟ್, ಹುರ್ರೇ ಅಂದ್ರೆ ಖುಷಿ ಆಗುವಂಥದ್ದು, ಸಂತಸವನ್ನ ವ್ಯಕ್ತಪಡಿಸುವಂಥದ್ದಕ್ಕೆ ಹುರ್ರೇ ಅಂತ ಅಂತೀವಿ. ಯಾಕೆ ಸಂತಸ ಆಗ್ತಿದೆ? ಯಾಕಂದ್ರೆ ನಾನು ಮ್ಯಾಚ್ ಅನ್ನ ಗೆದ್ದಿದ್ದೀವಿ, ನಮ್ಮ ಟೀಮ್ ಮ್ಯಾಚ್ ಅನ್ನ ಗೆದ್ದಿದೆ, ಹಾಗಾಗಿ ನನಗೆ ತುಂಬಾ ಸಂತೋಷ ಆಗ್ತಿದೆ, ಹಾಗಾಗಿ ನಾನು ಹುರ್ರೇ ಅಂತ ಬಳಸ್ತೀನಿ. ಓಕೆ, ಏನಂತ ಬಳಸ್ತೀನಿ? ಹುರ್ರೇ ಅಂತ ಬಳಸ್ತೀನಿ. ಅದಾದ್ಮೇಲೆ ವಿ, ಡೈರೆಕ್ಟ್ ಸ್ಪೀಚ್ ಅಲ್ಲಿ ವಿ ಇರುವಂತದ್ದು ಇಂಡೈರೆಕ್ಟ್ ಸ್ಪೀಚ್ಗೆ ಹೋದಾಗ ದೇ ಆಗತ್ತೆ. ಹಿ ಎಕ್ಸ್ಕ್ಲೇಮ್ಡ್ ವಿತ್ ಡಿಲೈಟ್ ದಟ್ ದೇ, ಇಲ್ಲಿ ವಿ ಇತ್ತು, ಇಲ್ಲಿ ದೇ ಆಯ್ತು. ಡೈರೆಕ್ಟ್ ಸ್ಪೀಚ್ ಅಲ್ಲಿ ಹ್ಯಾವ್ ಇದ್ದಿದ್ದು ಇಂಡೈರೆಕ್ಟ್ ಸ್ಪೀಚ್ ಬಂದ್ರೆ ಹ್ಯಾಡ್ ಆಗುತ್ತೆ. ಇಲ್ಲಿ ಹ್ಯಾವ್ ಇದೆ, ಇಲ್ಲಿ ಹ್ಯಾಡ್ ಇದೆ. ದೇ ಹ್ಯಾಡ್, ಇಲ್ಲಿ ಒನ್ ದ ಮ್ಯಾಚ್. ಹಾಗಾಗಿ ಆಪ್ಷನ್ 2 ಸರಿಯಾದ ಉತ್ತರ ಆಗತ್ತೆ. ಸಿಂಪಲ್, ಸರಳ. ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಐ ಥಿಂಕ್ 67th ಕ್ವೆಶನ್. ಇನ್ನ 3 ಕ್ವೆಶನ್ ಇದೆ, ಬೇಗ ಮಾಡುವ. ಚೂಸ್ ದಿ ಅಪ್ರೋಪ್ರಿಯೇಟ್ ಫಾರ್ಮ್, ವರ್ಬ್ ನ ಫಾರ್ಮ್. ಸೊ ಇಲ್ಲಿ ಅಪ್ರೋಪ್ರಿಯೇಟ್ ಫಾರ್ಮ್ ಆಫ್ ದಿ ವರ್ಬ್ ಫಾರ್ ದಿ ಫಾಲೋಯಿಂಗ್ ಸೆಂಟೆನ್ಸ್. ಹಿ ಈಸ್ ಡ್ಯಾಶ್ ಟು ಬೆಂಗಳೂರು ಆನ್ ಫ್ರೈಡೇ. ಸೊ ಇನ್ನ ಆಗಿಲ್ಲ ಅಲ್ವಾ, ಇನ್ನು ಬಂದಿಲ್ಲ. ಸೊ ಫ್ರೈಡೇ ಅಂತ ನಾವ್ ಯಾವಾಗ ಹೇಳ್ತೀವಿ? ನಾಳೆ ಬರ್ತಾನೆ, ನಾಳಿದ್ ಬರ್ತಾನೆ, ಶುಕ್ರವಾರ ಬರ್ತಾನೆ, ಸೋಮವಾರ ಬರ್ತಾನೆ ಅಂದ್ರೆ ಮುಂದೆ ಬರುವಂತದ್ನ ಹೇಳ್ತಾ ಇರ್ತೀವಿ. ಹಾಗಾಗಿ ಇದು ಫ್ಯೂಚರ್ ಟೆನ್ಸ್. ಸೊ ಹಾಗಾಗಿ ಈಸ್ ಅನ್ನುವಂಥದ್ದು, ಹಿ ಈಸ್ ಡ್ಯಾಶ್ ಟು ಬೆಂಗಳೂರು ಆನ್ ಫ್ರೈಡೇ. ಈಸ್ ಆಗ್ಲೇ ಮೋಡಲ್ ವರ್ಬ್ ಆಯ್ತಾ. ಇಲ್ಲ ಆಗ್ಲೇ ಈಸ್ ಅನ್ನುವಂಥದ್ದು ಆಕ್ಸಿಲರಿ ವರ್ಬ್ ಅಂತ ಕರಿತೀವಿ ನಾವು. ಆಕ್ಸಿಲರಿ ವರ್ಬ್, ಹೆಲ್ಪಿಂಗ್ ವರ್ಬ್ ಈಸ್ ಅಂದ್ರೆ, ಹೌದಲ್ವಾ? ಈಸ್ ಜೊತೆಗೆ ವಿಲ್ ಬರ್ತದ? ಈ ಈಸ್ ವಿಲ್ ಅಂತ ಬರ್ತದ? ಇಲ್ಲ, ತಪ್ಪು. ಈಸ್ ಗೋ ಅಂತ ಬರಲ್ಲ. ಸೊ ಗೋ ಅನ್ನುವಂಥದ್ದು ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಬಳಸುವಂಥದ್ದು, ಹಾಗಾಗಿ ಸೆಕೆಂಡ್ ಆಪ್ಷನ್ ಕೂಡ ಬರಲ್ಲ. ಈ ಈಸ್ ಗೋ ಅನ್ನೋದು ತಪ್ಪಾಗುತ್ತೆ. ಈ ಈಸ್ ವಿಲ್ ಬಿ ಗೋಯಿಂಗ್ ಅನ್ನುವಂಥದ್ದು ತಪ್ಪಾಗುತ್ತೆ. ಹಾಗಾಗಿ ಹಿ ಈಸ್ ಗೋಯಿಂಗ್ ಟು ಬೆಂಗಳೂರು. ಹಿ ಈಸ್ ಗೋಯಿಂಗ್ ಟು ಬೆಂಗಳೂರು ಆನ್ ಫ್ರೈಡೇ ಟು ಮೀಟ್ ಹಿಸ್ ಫ್ರೆಂಡ್. ಯಾಕೆ ಹೋಗ್ತಾ ಇದ್ದಾನೆ ಶುಕ್ರವಾರ ಬೆಂಗಳೂರಿಗೆ? ಅವನ ಸ್ನೇಹಿತನನ್ನ ಮೀಟ್ ಮಾಡೋದಕ್ಕೆ, ಭೇಟಿ ಆಗೋದಕ್ಕೆ ಹೋಗ್ತಾ ಇದ್ದಾನೆ. ಸೊ ಮುಂದಿನ ಪ್ರಶ್ನೆ ಹೋಗೋಣ. ಫಿಲ್ ಇನ್ ದ ಬ್ಲಾಂಕ್ ವಿತ್ ಅಪ್ರೋಪ್ರಿಯೇಟ್ ಆರ್ಟಿಕಲ್. ನೋಡಿ ಹೇಳಿದ್ನಲ್ಲ, ಆರ್ಟಿಕಲ್ಸ್ ಅಲ್ಲಿ 3 ಪ್ರಶ್ನೆಗಳು ಬಂದಿದಾವೆ ಇದರಲ್ಲಿ ಅಂತ. ಆರ್ಟಿಕಲ್ಸ್ ಅಲ್ಲಿ 3 ಪ್ರಶ್ನೆಗಳದು ಈ ಒಂದು ಕ್ವೆಶನ್ ಪೇಪರ್ ಅಲ್ಲಿ ಬಂದಿದೆ. ಓಕೆ, ಇವತ್ತಿನ ಒಂದು ಕ್ಲಾಸ್ ನಲ್ಲೇ ನಾನು 3 ಪ್ರಶ್ನೆಗಳನ್ನ ಸಾಲ್ವ್ ಮಾಡಿದ್ದೀನಿ. ಹಿ ಹ್ಯಾಸ್ ಪರ್ಚೇಸ್ಡ್ ಡ್ಯಾಶ್ ಒನ್ ವೇ ಟಿಕೆಟ್. ಸೊ ನಾನು ಅವಾಗ್ಲೇ ಏನ್ ಹೇಳ್ದೆ? ಕನ್ನಡ ಒನ್ ವೇ ಅನ್ನುವಂಥದ್ದನ್ನ ಕನ್ನಡದಲ್ಲಿ ಬರೀರಪ್ಪ. ಒನ್ ಅಂತ ಹೆಂಗ್ ಬರೀತೀರಾ? ಒನ್. ಸೊ ವಾ ಅಂದ್ರೆ ಏನು? ವ್ಯಂಜನ. ವಾ ವ್ಯಂಜನ ಅಲ್ವಾ? ಹಾಗಾಗಿ ಯಾವ ಆರ್ಟಿಕಲ್ ಬರ್ಬೇಕಪ್ಪ? ಎ. ಆನ್ ಬರಲ್ಲ, ಎ ಬರುತ್ತೆ. ಸೊ ಈ ಪರ್ಚೇಸ್ಡ್ ಒನ್ ವೇ ಟಿಕೆಟ್. ಸೊ ಸಿಂಪಲ್ ಆಗಿ ಏನ್ ಮಾಡ್ಬೇಕು? ಕನ್ನಡದಲ್ಲಿ ಬರ್ಕೋಬೇಕು. ಈ ಕೊಟ್ಟಿರುವಂತಹ ಪದವನ್ನ ಕನ್ನಡದಲ್ಲಿ ಬರ್ಕೊಂಡ್ರೆ ನಿಮ್ಗೆ ಸರಿಯಾದ ಆರ್ಟಿಕಲ್ ಸಿಗ್ತದೆ. ಓಕೆ, ಒಂದ್ ವೇಳೆ ಕನ್ನಡದಲ್ಲಿ ಬರ್ದಾಗ ಸ್ವರದಿಂದ ಸ್ಟಾರ್ಟ್ ಆದ್ರೆ ಆನ್ ಬರ್ತದೆ, ವ್ಯಂಜನದಿಂದ ಸ್ಟಾರ್ಟ್ ಆದ್ರೆ ಎ ಬರುತ್ತೆ. ಸೊ ಆನ್ ಬರಲ್ಲ, ಎ ಬರುತ್ತೆ. ಆಪ್ಷನ್ 1 ಸರಿಯಾದ ಉತ್ತರ ಆಗತ್ತೆ. ಸಿಂಪಲ್ ಅಲ್ವಾ? ಮುಂದಿನ ಪ್ರಶ್ನೆ ಹೋಗೋಣ. 69 ನೋಡಿ. ಔಟ್ ಆಫ್ ದಿ 4 ಆಲ್ಟರ್ನೇಟಿವ್ಸ್ choose the one which can be substituted. One word substitution ಕೇಳಿದ್ದಾರೆ. So one word substitution ಅನ್ನ ಕೇಳಿದ್ದಾರೆ. A group of people of similar interests of profession
ಒಂದೇ ಪ್ರೊಫೆಷನ್ ಮೇಲೆ ಇಂಟ್ರೆಸ್ಟ್ ಇರುವಂತಹ ಒಂದು ಗುಂಪನ್ನ ನಾವ್ ಏನಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಇವಾಗ ವಿಲೇಜ್ ಅಕೌಂಟೆಂಟ್ ಏನ್ ಎಕ್ಸಾಮ್ ಇದೆ, ಆ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ಗೆ ಕ್ಲಿಯರ್ ಮಾಡಬೇಕು ಅಂತ ಓದ್ತಾ ಇರುವಂತಹ ಒಂದು ಗುಂಪನ್ನ ನಾವು ಫ್ರೆಟರ್ನಿಟಿ ಅಂತೀವಿ. ಸೊ ಫ್ರೆಟರ್ನಿಟಿ ಅಂದ್ರೆ ಏನು? ಒಂದು ಕಾಮನ್ ಇಂಟ್ರೆಸ್ಟ್ ಇರುವಂತಹ ಒಂದು ಗುಂಪು, ಒಂದು ಕಾಮನ್ ಇಂಟ್ರೆಸ್ಟ್ ಇರಬೇಕು, ಅದನ್ನ ನಾವು ಫ್ರೆಟರ್ನಿಟಿ ಅಂತ ಕರಿತೀವಿ. ಹಾಗಾದ್ರೆ ಕಮ್ಯುನಿಟಿ ಅಂದ್ರೆ ಏನು ಸರ್? ಒಂದೇ ಸ್ಥಳದಲ್ಲಿ ವಾಸಿಸುವಂತಹ ಜನರಿಗೆ ಅಥವಾ ಒಂದು ಪೀಪಲ್ಗೆ ಏನಂತ ಕರಿತೀವಿ? ಒಂದು ಗುಂಪಿಗೆ ನಾವು ಕಮ್ಯುನಿಟಿ ಅಂತ ಕರಿತೀವಿ. ಜನರೇ ಅಲ್ಲ, ಒಂದು ಗುಂಪು, ಯಾವುದಾದ್ರೂ ಒಂದು ಗುಂಪಾಗಿರ್ಬೋದು. ಫಾರ್ ಎಕ್ಸಾಂಪಲ್, ಬ್ರೆಡ್ ಇರುತ್ತಲ್ವಾ, ನಿಮ್ಮ ಮನೆಯಲ್ಲಿ ಬ್ರೆಡ್ ಅನ್ನ ಈಚೆ ಇಟ್ರೆ ಸ್ವಲ್ಪ ದಿನ ಏನಾಗುತ್ತೆ, ಅದ್ರ ಮೇಲ್ಗಡೆ ಏನು ಫಂಗೈ ಬೆಳೆಯುತ್ತೆ, ಫಂಗೈ. ಸೊ ಮೋಲ್ಡ್ಸ್ ಅಂತ ಕರಿತೀವಿ ಅದಕ್ಕೆ, ಬ್ರೆಡ್ ಮೋಲ್ಡ್ಸ್ ಅಂತ. ಸೊ ಇದೇನು? ದಿಸ್ ಈಸ್ ಅ ಕಮ್ಯುನಿಟಿ. ಅಂದ್ರೆ ಒಂದೇ ಕಡೆ ವಾಸಿಸುವಂತದ್ದು ಅಥವಾ ಒಂದೇ ಕಡೆ ಇರುವಂತಹ ಒಂದು ಗುಂಪಿಗೆ ನಾವು ಕಮ್ಯುನಿಟಿ ಅಂತ ಕರಿತೀವಿ. ಹಾಗಾಗಿ ಇಲ್ಲಿ ಕಮ್ಯುನಿಟಿ ಬರಲ್ಲ, ಇಲ್ಲಿಗೆ ಕಾಮನ್ ಇಂಟ್ರೆಸ್ಟ್ ಏನಿರ್ಬೇಕಂತ ಏನಿಲ್ಲ. ಫಾರ್ ಎಕ್ಸಾಂಪಲ್, ಚಂದ್ರ ಲೇಔಟ್ ಕಮ್ಯುನಿಟಿ ಅಂದ್ರೆ ಚಂದ್ರ ಲೇಔಟ್ ಅಲ್ಲಿ ವಾಸಿಸುವಂತವ್ರು, ಅವ್ರಿಗೆಲ್ಲ ಒಂದೇ ಇಂಟ್ರೆಸ್ಟ್ ಇರುತ್ತಾ? ಇಲ್ಲ. ಆದ್ರೆ UPSC ಫ್ರೆಟರ್ನಿಟಿ ಅಂತಾರೆ. ಅಂದ್ರೆ ಅರ್ಥ ಏನು? UPSC ಗೆ ಓದುವಂತಹ ಒಂದು ಗುಂಪು. ಗ್ರೂಪ್ ಸಿ ಫ್ರೆಟರ್ನಿಟಿ ಅಂತ ಕರಿತೀವಿ. ಅಂದ್ರೆ ಏನರ್ಥ? ಗ್ರೂಪ್ ಸಿ ಗೆ ಓದುವಂತಹ ಒಂದು ಕಮ್ಯುನಿಟಿ ಅಂತ ಅರ್ಥ. ಗ್ರೂಪ್ ಸಿ ಗೆ ಓದುವಂತಹ ಒಂದು ಗುಂಪು. ಸೊ ಒಂದು ಕಮ್ಯುನಿಟಿಗೆ ಒಂದು ಸ್ಪೆಸಿಫಿಕ್ ಇಂಟ್ರೆಸ್ಟ್ ಇದ್ರೆ, ಒಂದು ಕಾಮನ್ ಇಂಟ್ರೆಸ್ಟ್ ಇದ್ರೆ, ಆ ಕಮ್ಯುನಿಟಿನ ನಾವು ಫ್ರೆಟರ್ನಿಟಿ ಅಂತ ಕರಿತೀವಿ. ಹಾಗಾದ್ರೆ ನ್ಯಾಷನಾಲಿಟಿ ಮತ್ತು ಸಾವರ್ನಿಟಿ ಹಿಂಗಂದ್ರೆ ಏನ್ರಪ್ಪ? ಕಮೆಂಟ್ ಹಾಕಿ ಬಾಕ್ಸ್ ಅಲ್ಲಿ ನೋಡುವ ಎಷ್ಟು ಜನ ಗೊತ್ತು ಅಂತ. ಸೊ ಮುಂದಿನ ಪ್ರಶ್ನೆ ಮಾಡೋಣ. ಔಟ್ ಆಫ್ ದಿ 4 alternatives, choose the one which can be substituted for the given words. Again, one word substitution ಅಲ್ವಾ? ಇದು ಕೂಡ one word substitution ಗೆ ಬರುವಂತದ್ದು. ಸೊ ಇದು ಕೂಡ one word substitution ಗೆ ಬರುವಂತದ್ದು. ಪ್ರಶ್ನೆ ಏನು? ಸೊ ಲಾಸ್ಟ್ ಕ್ವೆಶನ್ ಫಾರ್ ದಿ ಡೇ ಮತ್ತು SDA ಪೇಪರ್ನಲ್ಲಿ ಇದ್ದಂತಹ ಕೊನೆಯ ಪ್ರಶ್ನೆ ಇದು. KEA SDA ಪೇಪರ್ನಲ್ಲಿ ಲಾಸ್ಟ್ ಕ್ವೆಶನ್ 70th ನೋಡ್ಬಿಡುವ. ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅಲ್ಲಿ, ಅನ್ಡ್ಯೂ ಫೇವರ್ ಶೋನ್ ಬೈ ಅ ಪರ್ಸನ್ ಇನ್ ಪವರ್ ಟು ಹಿಸ್ ರಿಲೇಟಿವ್ಸ್. ಆನ್ಸರ್ ಮಾಡಿ ಇದಕ್ಕೆ ನೋಡುವ. ಒಂದು ಹಿಂಟ್ ಕೊಡ್ಲಾ? KGF ಅಲ್ಲಿ ಒಂದು ಫೇಮಸ್ ಡೈಲಾಗ್ ಇದೆ. ಸೊ KGF ಮೂವಿ ಎಲ್ಲರೂ ನೋಡಿದ್ದೀರಾ, ಯಶ್ ಅವ್ರದ್ದು. ಸೊ ಒಂದು ಫೇಮಸ್ ಡೈಲಾಗ್ ಇದೆ, ಏನಂತ? ನೆಪೋಟಿಸಮ್ ಅಂತ. ಸೊ ನೆಪೋಟಿಸಮ್. ಸೊ ಆ ನೆಪೋಟಿಸಮ್ ಅಂದ್ರೆ ಏನು? ಈಗ ಅಧಿಕಾರದಲ್ಲಿ ಇರುವಂತವರು ತಮ್ಮ ಸಂಬಂಧಿಗಳನ್ನ ಏನ್ ಮಾಡೋದು? ಆ ಸಂಬಂಧಿಗಳಿಗೆ ಸಪೋರ್ಟ್ ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್, ನಾನಿವಾಗ ಒಬ್ಬ ಅಧಿಕಾರಿ, ನಾನೇನ್ ಮಾಡ್ತೀನಿ? ವಿಲೇಜ್ ಅಕೌಂಟೆಂಟ್ಗೆ ಕರಿತೀನಿ. ವಿಲೇಜ್ ಅಕೌಂಟೆಂಟ್ಗೆ ಎಕ್ಸಾಮ್ನ ಇಡಲ್ಲ, ನಾನು ಏನ್ ಮಾಡ್ತೀನಿ? 10ನೇ ಕ್ಲಾಸಲ್ಲಿ ಎಷ್ಟು ಪರ್ಸೆಂಟೇಜ್ ಜಾಸ್ತಿ ಬಂದಿದೆ ಅಂತವ್ರನ್ನ ಕರಿತೀನಿ. ಆದ್ರೆ ನಮ್ಮ ಮಾವನ್ ಮಗ ಒಬ್ಬ ಇದ್ದಾನೆ, ಅವನ್ಗೆ ಕಡಿಮೆ ಮಾರ್ಕ್ಸ್ ಬಂದಿದೆ, ಆದ್ರೂ ಕೂಡ ನಾನು ಅವನ್ನ ವಿಲೇಜ್ ಅಕೌಂಟೆಂಟ್ ಮಾಡ್ತೀನಿ. ಸೊ ಇಲ್ಲಿ ನಾನು ಅಧಿಕಾರವನ್ನ ದುರುಪಯೋಗ ಪಡಿಸ್ಕೋತಾ ಇದ್ದೀನಿ. ಏನ್ ಮಾಡಿ? ನೆಪೋಟಿಸಮ್ ಅನ್ನ ಮಾಡಿ. ನೆಪೋಟಿಸಮ್ ಅಂದ್ರೆ ಫೇವರೇಟ್, ಏನು, ನನ್ನ ಫೇವರೇಟ್ ಇರೋರ್ಗೆ ಸಪೋರ್ಟ್ ಮಾಡುವಂಥದ್ದು. ಸೊ ಫೇವರೇಟಿಸಮ್ ಆಗಲ್ವಾ ಸರ್? ಹಾಗಾದ್ರೆ ಯಾಕೆ ಸರ್ ಫೇವರೇಟಿಸಮ್ ಆಗಲ್ಲ? ಫೇವರೇಟಿಸಮ್ ಅಂತ ಅಂದ್ರೆ ನಾನು ಒಬ್ರಿಗೆ ಸಪೋರ್ಟ್ ಮಾಡುವಂಥದ್ದು, ಆದ್ರೆ ಅವ್ರು ನನ್ನ ಸಂಬಂಧಿ ಆಗ್ಬೇಕು ಅಂತ ಏನಿಲ್ಲ. ಬಟ್ ನೆಪೋಟಿಸಮ್ ಅಂದ್ರೆ ನನ್ನ ಸಂಬಂಧಿಕರಿಗೆ ನಾನು ನನ್ನ ಅಧಿಕಾರವನ್ನ ದುರುಪಯೋಗ ಪಡಿಸ್ಕೊಂಡು ಅವ್ರಿಗೆ ಸಪೋರ್ಟ್ ಮಾಡುವಂಥದ್ದನ್ನ ನೆಪೋಟಿಸಮ್ ಅಂತ ಕರಿತೀನಿ. ಓಕೆ, ಸೊ ಇಲ್ಲಿಗೆ ಈ ಒಂದು ಕ್ಲಾಸ್ ಅನ್ನ ಮುಗಿಸೋಣ. ಹಾಗೆ ಆಸ್ ಐ ಟೋಲ್ಡ್, ಈ ಒಂದು PYQ ಅನಾಲಿಸಿಸ್ ಅನ್ನ ಡೈಲಿ ಕಂಟಿನ್ಯೂ ಮಾಡೋಣ. ಸೊ PYQs ಗಳನ್ನ ಅನಲೈಸ್ ಮಾಡೋದಕ್ಕೆ ಡೈಲಿ ಕಂಟಿನ್ಯೂ ಮಾಡೋಣ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಅಲ್ಲಿವರೆಗೂ ಹ್ಯಾವ್ ಅ ನೈಸ್ ಡೇ ಅಂಡ್ ಟೇಕ್ ಕೇರ್.